ಓಂ ಶಾಂತಿ. ಇವತ್ತಿನ ಅವ್ಯಕ್ತ ಮುರಳಿ ಮಂಥನ ಕ್ಲಾಸಿಗೆ ಭಗವಂತನ ಕಡೆಯಿಂದ ಆಗಮಿಸಿರುವಂತಹ ತಮಗೆಲ್ಲರಿಗೂ ಕೂಡ ಬಾಮ್ ದಾದಾರವರ ಕಡೆಯಿಂದ ಹಾರ್ದಿಕ ಸುಸ್ವಾಗತ. ಇವತ್ತಿನ ಮುರಳಿ ಡೇಟ್ 2/2/2004. ಆತ್ಮೀಯರೇ, 850 ಕೋಟಿ ಮನುಷ್ಯಾತ್ಮರಲ್ಲಿ ಕೆಲವರನ್ನ ಮಾತ್ರ ಭಗವಂತ ತನ್ನ ಕಾರ್ಯಕ್ಕೆ, ತನ್ನ ಕರ್ತವ್ಯಕ್ಕೆ, ವಿಶೇಷವಾದಂತಹ ಕಾಯಕಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಖುಷಿಯ ವಿಚಾರ ಏನು ಅಂತಂದ್ರೆ, ಅದರಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಲೌಕಿಕದಲ್ಲಿ ಯಾವುದೊಂದು ಪೋಸ್ಟ್ ತೆಗೆದುಕೊಳ್ಬೇಕು, ಗೌರ್ಮೆಂಟ್ ಕೆಲಸ ತೆಗೆದುಕೊಳ್ಬೇಕು, ಯಾವುದೊಂದು ಫ್ಯಾಕ್ಟ್ರಿಯಲ್ಲಿ ಜಾಬ್ ತಗೊಳ್ಬೇಕು ಅಂತ ಎಷ್ಟು ಪ್ರಯತ್ನವನ್ನ ಮಾಡ್ತಾರೆ ಅಲ್ವಾ? ಆದರೆ ಭಗವಂತನೇ ನಮ್ಮನ್ನ ಮಹಾನ್ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಅಯೋಗ್ಯತೆ ಇದೆ, ವಿಶೇಷತೆ ಇದೆ. ವಾಸ್ತವಿಕವಾಗಿ ನೋಡಿದಾಗ ಆ ಯಾವ ಯೋಗ್ಯತೆನೂ ನಮ್ಮಲ್ಲಿ ಇಲ್ಲ. ಆದರೆ ಭಗವಂತ ಹೇಳುವಂತ ಒಂದು ಹಸಿವು, ಬೇರೆಯವರಿಗೆ ಒಳ್ಳೆಯದನ್ನ ಮಾಡಬೇಕು ಹೇಳುವಂತ ಮನೋಭಾವ, ಈಶ್ವರನ ಕಾರ್ಯಕ್ಕೆ ನಾನು ಸಹಯೋಗಿ ಆಗಬೇಕು, ಆ ಮೂಲಕ ಸರ್ವರ ದುಃಖವನ್ನ ದೂರ ಮಾಡಬೇಕು ಹೇಳುವಂತ ಒಂದು ಆಸಕ್ತಿ, ಆ ಒಂದು ಕಾರಣದಿಂದ ಭಗವಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಭಗವಂತನಿಗೆ ನೀವು ಸಮಯವನ್ನ ಕೊಡ್ತೀರಾ, ಸಂಕಲ್ಪವನ್ನ ಕೊಡ್ತೀರಾ, ಜೀವನವನ್ನ ಕೊಡ್ತೀರಾ, ಕೊಡಬಹುದು ಹೇಳುವಂತ ಒಂದು ಆಶಾಭಾವದಿಂದ ಭಗವಂತ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಜನ್ಮನೂ ಕೊಟ್ಟಿದ್ದಾಯ್ತು, ಪಾಲನೆನೂ ಆಯ್ತು, ಶಿಕ್ಷಣನೂ ಆಯ್ತು, ನಿಮಗೆ ಸೇವೆನೂ ಮಾಡಿದ್ದಾಯ್ತು, ನಿಮ್ಮ ತುಂಬಾ ಸಂಕಷ್ಟಗಳಿಗೆ ಭಗವಂತನ ಸಹಯೋಗನೂ ಕೂಡ ಕೊಟ್ಟಿದ್ದಾಯ್ತು. ಇವಾಗಲೂ ಕೂಡ ಕೊಡ್ತಾ ಇದ್ದಾರೆ. ಪ್ರತಿದಿನ ಶಿಕ್ಷಣ ಪಾಲನೆಯನ್ನು ಕೊಡ್ತಾ ಇದ್ದಾರೆ. ಲೌಕಿಕದಲ್ಲೂ ಕೂಡ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಹೋದಾಗ ಜವಾಬ್ದಾರಿಗಳು ಚೇಂಜ್ ಆಗ್ತಾವಲ್ವಾ? ತಂದೆಯ ಜವಾಬ್ದಾರಿಯನ್ನು ಮಕ್ಕಳು ಕೂಡ ತೆಗೆದುಕೊಳ್ಬೇಕಲ್ವಾ? ಯಾವಾಗಲೂ ಅಪ್ಪನ ಹತ್ರ ಹೋಗೋದು, ಹಣ ಕೊಡು ಅಂತ ಕೇಳೋದು, ಆ ಹಣ ತಗೊಂಡ್ಬಿಟ್ಟು ಮಜಾ ಉಡಾಯಿಸೋದು, ಇದು ಒಳ್ಳೆ ಮಕ್ಕಳ ಲಕ್ಷಣ ಅಲ್ಲ. ಸದಾಕಾಲ ಅಪ್ಪ ಅಮ್ಮನ ಹತ್ರ ಬೇಡೋದು ಕೂಡ ಇದು ಒಳ್ಳೆ ಲಕ್ಷಣ ಅಲ್ಲ. ಆದಷ್ಟು ಬೇಗ ಸಂಪಾದನೆಯನ್ನು ಮಾಡುವಂಥದ್ದು, ನಮ್ಮ ಖರ್ಚನ್ನ ನಾವು ಮಾಡಿಕೊಳ್ಳುವಂಥದ್ದು ಮತ್ತು ಹೆಚ್ಚಿಗೆ ಸಂಪಾದನೆಯನ್ನು ಮಾಡಿ ಬೇರೆಯವರಿಗೆ ದಾನ ಧರ್ಮ ಮಾಡುವಂಥದ್ದು, ಅದು ಒಳ್ಳೆಯ ವ್ಯಕ್ತಿಯ ಆತ್ಮನ ಶ್ರೀಮಂತಿಕೆಯ ಒಂದು ಲಕ್ಷಣ. ಹಾಗಿದ್ರೆ ವರ್ತಮಾನ ಸಮಯದ ಅನುಸಾರ ಪರಮಾತ್ಮ ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ? ಭಗವಂತ ಹೇಳ್ತಾರೆ, ಪೂರ್ವಜ ಮತ್ತು ಪೂಜ್ಯ ಸಮಾನದಲ್ಲಿ ಇದ್ದು ವಿಶ್ವದ ಪ್ರತಿಯೊಂದು ಆತ್ಮವನ್ನ ಪಾಲನೆಯನ್ನ ಮಾಡಿ ಆಶೀರ್ವಾದ ತೆಗೆದುಕೊಳ್ಳಿ, ಆಶೀರ್ವಾದ ಕೊಡಿ. ಲೌಕಿಕದಲ್ಲಿ ಯಾರೋ ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಕಾರ್ಪೆಂಟರ್ ಆಗ್ತಾರೆ, ಡ್ರೈವರ್ ಆಗ್ತಾರೆ, ಅಡಿಗೆ ಮಾಡೋರು ಆಗ್ತಾರೆ, ಹೋಟೆಲ್ ಓಪನ್ ಮಾಡ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಅಜ್ಜ ಆಗ್ತಾರೆ, ತಂದೆ ಆಗ್ತಾರೆ, ಮಗ ಆಗ್ತಾರೆ, ಚಿಕ್ಕಪ್ಪ ಆಗ್ತಾರೆ, ಪತಿ ಆಗ್ತಾರೆ, ಪತ್ನಿ ಆಗ್ತಾರೆ, ಬೇರೆ ಬೇರೆ ಆಗ್ತಾರೆ. ಆ ಸ್ಮೃತಿ ಇರತ್ತಲ್ವಾ, ನಾನಿವಾಗ ಇದಾಗಿದ್ದೇನೆ. ಆದ್ಮೇಲೆ ತಮಗೆಲ್ಲರಿಗೂ ಗೊತ್ತು, ಹಳೆ ಕಾಲದಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ತುಂಬಿರುವಂತ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಯಾರು ಹಿರಿಯರು ಇರ್ತಾರೆ ಅವರು ಮನೆಯ ಯಜಮಾನರು ಇರ್ತಾ ಇದ್ರು. ಮನೇಲಿ ಏನೇ ಸಂಪಾದನೆ ಆದ್ರು ಹೊರಗಡೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಡು ಬರ್ಲಿ, ಹೊಲದ ಸಂಪಾದನೆ ಇಲ್ಲಿ ಏನಿದ್ರು ಕೂಡ ಸಂಪಾದನೆಯನ್ನು ತಂದ್ಬಿಟ್ಟು ಆ ಪೂರ್ವಜರಾಗಿರುವಂತ ಅವರ ಹತ್ರ ಕೊಡ್ಬೇಕು. ಅವಾಗ ಆ ಮನೇಲಿ ಏನೇ ಖರ್ಚುಗಳು ಬಂದ್ರು, ಮದುವೆಗಳ ಬರಲಿ, ಹಬ್ಬ ಹರಿದಿನಗಳ ಬರಲಿ, ಮಕ್ಕಳಿಗೆ ಫೀಸ್ ಕೊಡೋದಿಲ್ಲಿ, ಯಾರಿಗಾದ್ರು ಊರಿಗೆ ಹೋಗೋದಿಲ್ಲಿ, ಏನೇ ಇದ್ರು, ಯಾರಿಗೂ ಬಟ್ಟೆ ಕೊಡೋದು, ಬಂಗಾರ ಏನಿದ್ರು ಕೂಡ ಆ ಪೂರ್ವಜರು, ಹಿರಿಯರು, ಅನುಭವಿಗಳು ಆ ಕೆಲಸವನ್ನ ಮಾಡ್ತಿದ್ರು. ಯಾಕಂದ್ರೆ ಅವರಲ್ಲಿ ಆ ಅನುಭವ ಇದೆ ಹೇಳುವಂತ ಒಂದು ಉದ್ದೇಶ. ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ಅವರಿಗೆ ಹೇಳಿಬಿಟ್ಟು ಮಾಡ್ತಾ ಇದ್ರು. ಮಾಡಬಹುದಾ, ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ಹೋಗ್ಬೇಕು, ಇಲ್ಲ ಅಂದಿಲ್ಲ. ಅದ್ರ ದಿನ ಕಳೆದಂತ ಏನಾಗ್ತಾ ಹೋಯ್ತು, ಮನೆ ಇಬ್ಬಾಗವಾಗ್ತಾ ಹೋಯ್ತು, ಡಿವೈಡ್ ಆಗ್ತಾ ಹೋಯ್ತು.
ಇವತ್ತು ಎಲ್ಲಿವರೆಗೆ ಆಗಿದೆ ಅಂತಂದ್ರೆ, ಮನೇಲಿರುವಂತ ಮಕ್ಕಳು ಕೂಡ ಅಪ್ಪ ಅಮ್ಮನ ಜೊತೆಗೆ ಇರ್ಲಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ಸಪರೇಟ್ ಆಗಿ ರೂಮ್ ಬೇಕು, ಸಪರೇಟ್ ಆಗಿ ಮೊಬೈಲ್ ಬೇಕು, ಸಪರೇಟ್ ಆಗಿ ಚಪ್ಪಲಿ ಬೇಕು, ಸಪರೇಟ್ ಆಗಿ ಊಟದ ತಟ್ಟೆ ಬೇಕು ಅಲ್ವಾ? ಅಷ್ಟು ಸಪರೇಟ್ ಆಗಿಬಿಟ್ಟಿದ್ದೀವಿ. ನಾವು ತಾಯಿ ತಂದೆಯವರು ಕೂಡ ಆದಷ್ಟು ಬೇಗ ಮಕ್ಕಳನ್ನ ಏನ್ ಮಾಡೋಣ, LKG-ಯಿಂದ 3 ವರ್ಷದಿಂದಾನೆ ಬೇರೆ ಕಡೆ ಕಳಿಸ್ಬಿಡೋಣ ಹೇಳುವಂತ ಮನೋಸ್ಥಿತಿ ಇವತ್ತಿನ ಪ್ರಪಂಚದಲ್ಲಿ, ಇವತ್ತಿನ ದಿನದಲ್ಲಿ ಬಂದಿದೆ. ಅಂದ್ರೆ ಸ್ಥೂಲವಾಗಿ, ಶಾರೀರಿಕವಾಗಿ ಒಂದು ಆತ್ಮ ಇನ್ನೊಂದು ಆತ್ಮನ ಜೊತೆಗೆ ಸಂಸ್ಕಾರ ಮಿಲನ ಆಗದೆ ಇರುವಂತ ಕಾರಣದಿಂದ ಆದಷ್ಟು ದೂರ ಹೋಗ್ಲಪ್ಪ, ಮಕ್ಕಳು ಸ್ಕೂಲಿಗೆ ಹೋದ್ರೆ ಸಾಕು, ಆದಷ್ಟು ದೂರ ಇರೋಣ ಹೇಳುವಂತ ಮನೋಭಾವ. ಯಾಕಂದ್ರೆ ಕರ್ಮದ ಲೆಕ್ಕಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಿವತ್ತು ಬಾಬಾ ಹೇಳ್ತಾರೆ, ನಾನು ನಿಮ್ಮನ್ನು ಬೇರೆ ಮಾಡೋದನ್ನ ಕಲಿಸೋದಿಲ್ಲ, ಏಕತೆ ಮಾಡೋದನ್ನ ಕಲಿಸ್ತೇನೆ. ಯಾವ ರೀತಿ? ನೀವು ಒಬ್ರು ಪ್ರಪಂಚದಲ್ಲಿ ಪೂರ್ವಜರು ಹೇಳುವಂತ ಭಾವದಿಂದ, ಲೌಕಿಕದಲ್ಲಿ ಯಾರ್ದೋ ಹಣ ಕೊಡ್ತಾರೆ ಜನ ಹೇಗೆ ಸೇರ್ತಾರಲ್ವ, ಮನೇಲಿ ಯಾರೋ ಒಬ್ರು ಸೀನಿಯರ್ ಇರುವಂಥವ್ರು 1 ಎಕರೆ ಜಮೀನ್ ಮಾಡ್ಬಿಟ್ಟು 1 ಕೋಟಿ ಇಟ್ಕೊಂಡ್ಬಿಟ್ಟು, ನೋಡ್ರಿ ನಿನ್ನ ರಿಲೇಷನ್ಸ್ ಎಲ್ಲ ಬಂದ್ಬಿಟ್ಟು ನಾನು ಹಂಚ್ತೇನೆ ಅಂತ ಹೆಂಗೆ ಜನ ಓಡೋಡೋಡಿ ಬಂದ್ಬಿಡ್ತಾರೆ. ಹಾಗೆ ನೀವು ಪೂರ್ವಜರಾಗಿ ಭಗವಂತನ ಶಕ್ತಿಯನ್ನ ಇಟ್ಟುಕೊಂಡು ಅಮೃತ ವೇಳೆ ಸಮಯದಲ್ಲಿ, ಬೇರೆ ಸಮಯದಲ್ಲಿ, ನುಮಾಶಾಮ ಯೋಗದಲ್ಲಿ ವಿಶ್ವದ ಸರ್ವ ಆತ್ಮರಿಗೆ ಭಗವಂತನ ಶಕ್ತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು, ಪೂರ್ತಿ ವಿಶ್ವಕ್ಕೆ. ಆ ಮೂಲಕ ಅವರ ಸಂಕಷ್ಟಗಳನ್ನ ದೂರ ಮಾಡಲಿಕ್ಕೆ ನೀವು ಕಾರಣೀಕರ್ತರಾಗಬೇಕಾಗ್ತದೆ. ಲೌಕಿಕದಲ್ಲಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾರಣದಿಂದ ಹಣ ಬೇಕಾಗ್ತದೆ. ಕೆಲವರಿಗೆ ಸ್ಕೂಲ್ ಫೀಸು, ಕೆಲವರಿಗೆ ಅನಾರೋಗ್ಯ, ಕೆಲವೊಬ್ಬರು ಮನೆ ಕಟ್ಕೊಳ್ಬೇಕು, ಕೆಲವರಿಗೆ ಮದುವೆ ಮಾಡಬೇಕು. ಹಣದ ತುಂಬಾ ಅವಶ್ಯಕತೆ ಇರ್ತದೆ. ಹಣ ಇರೋ ಹತ್ರ ಹೋಗ್ಬಿಟ್ಟು ಕೇಳ್ತಾರಲ್ವ. ಆದ್ರೆ ಆತ್ಮೀಯರೇ, ನಿಮ್ಮತ್ತೆ ಇಂತಹ ಒಂದು ಶಕ್ತಿ ಇದೆ. ಶಾರೀರಿಕ, ಮಾನಸಿಕ, ಪ್ರಪಂಚದ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಧನ ನಿಮ್ಮ ಅಪ್ಪನ ಹತ್ರ ಇದೆ. ಅದನ್ನು ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು. ಯಾವ ಭಾವದಲ್ಲಿ? ಭಗವಂತ ಅಂದರೆ ಪೂರ್ವಜದ ಸ್ಮೃತಿ. ನಾನು ಹಳೇ ಆತ್ಮ. ಪರಂಧಾಮ ಬ್ರಹ್ಮಬಾಬರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಕೂಡ ಮಾಸ್ಟರ್, ಗ್ರ್ಯಾಂಡ್ ಗ್ರ್ಯಾಂಡ್ ಗ್ರೇಟ್ ಗ್ರೇಟ್ ಫಾದರ್, ಮಾಸ್ಟರ್. ನೀವು ಹಿರಿಯರು, ನೀವು ಪರಮಧಾಮದಿಂದ ಮೊದಲೇ ಬಂದವರು, ಅನುಭವ ಇರುವಂಥವ್ರು, ಪರಮಾತ್ಮನ ಹತ್ರ ಇರುವಂಥವ್ರು, ಸಂಗಮದಲ್ಲಿ ತುಂಬಾ ಸಂಪಾದನೆ ಮಾಡಿದಂಥವ್ರು, ದಾನ ಮಾಡಿದಂಥವ್ರು. ಆ ಸ್ಮೃತಿಯಲ್ಲಿ ಬನ್ನಿ. ಭಗವಂತ ಹೇಳ್ತಾನೆ, ಸ್ವಮಾನ್ವಿರಹ, ಸ್ವಮಾನ ಅಂತ ನೀವು ಕೊಡಬೇಕಾಗಿರೋದು ಆತ್ಮಕ್ಕೆ ಬೇಕಾಗಿರುವಂತ 7 ಗುಣಗಳು. ಶರೀರ ಸಂಬಂಧಪಟ್ಟದ ಊಟ ತಿಂಡಿ ಬ್ರಹ್ಮಭೋಜನ ಅದಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂತಹ ಗುಣಗಳನ್ನ, ವಿಶೇಷತೆಯನ್ನ, ಶಕ್ತಿಗಳನ್ನ ಸ್ಟಾಕ್ ಜಮಾ ಮಾಡಿಕೊಂಡು ವಿಶ್ವದ ಪ್ರತಿಯೊಂದು ಆತ್ಮನಿಗೂ ಕೊಡಲಿಕ್ಕೆ ನೀವು ಇವಾಗ ನಿಮಿತ್ತರಾಗಬೇಕು. ಆ ರೀತಿ ವಿಶ್ವದ ಸರ್ವ ಆತ್ಮರನ್ನ ಪಾಲನೆ ಮಾಡಬೇಕು. ಹೀಗೆ ಚಿಕ್ಕ ಮಕ್ಕಳನ್ನ ತಾಯಿ ಊಟ ತಿಂಡಿಯ ಮೂಲಕ, ಸ್ನಾನದ ಮೂಲಕ, ಅವರಿಗೆ ಮೆಡಿಸಿನ್ ಕೊಡೋದ ಮೂಲಕ ಪಾಲನೆಯನ್ನ ಮಾಡ್ತಾಳಲ್ಲ, ಹಾಗೆ ಪ್ರಪಂಚದ ಭಕ್ತ ಆತ್ಮರು ಏನು ಕೂಗ್ತಾ ಇದ್ದಾರೆ, ಬೇಕು ಅಂತ ಕೇಳ್ತಾ ಇದ್ದಾರೆ, ಅವರಿಗೆ ನೀವು ಪಾಲನೆಯನ್ನ ಮಾಡಬೇಕಾಗ್ತದೆ ಪೂರ್ವಜ ತನದ ಸ್ಮೃತಿಯಿಂದ. ಶಾರೀರಿಕವಾಗಿ ನಿಮ್ಗೆ ಎಷ್ಟೇ ವಯಸ್ಸಿರ್ಬೋದು. ಇಲ್ಲ ಅಣ್ಣವ್ರೆ, ನಮ್ಮದು 30 ವರ್ಷ ಆಗಿದೆ ಅಷ್ಟೇ. ಶರೀರಕ್ಕೆ 30 ವರ್ಷ ಆಗಿದೆ. ಆ ಶರೀರದ ಸ್ಮೃತಿಲಿ ಯಾಕೆ ಬರ್ತೀರಿ? ಆತ್ಮದ ಸ್ಮೃತಿಯಲ್ಲಿ ಬನ್ನಿ ಅಲ್ಲ. ಆತ್ಮಿಕವಾಗಿ ನೀವು ಎಷ್ಟು ಸೀನಿಯರ್ ಆಗಿದ್ದೀರಾ? ಹಾಗಿದ್ರೆ ಸಮಯದ ಅನುಸಾರ ನಿಮ್ಮ ಸ್ಮೃತಿ, ನಿಮ್ಮ ಕರ್ತವ್ಯ ಹೇಳುವಂಥದ್ದು ಚೇಂಜ್ ಆಗ್ಬೇಕಾದ್ಮೇಲೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಕೂತ್ಕೊಂಡು ಎಷ್ಟು ಸಮಯ ಆಗುತ್ತೋ ಅಷ್ಟು ಭಗವಂತನ ಶಕ್ತಿ ಎಲ್ಲರಿಗೂ ಕೊಡ್ಲಿಕ್ಕೆ ನಿಮಿತ್ತರಾಗಿ. ಅಂದ್ರೆ ಕೆಲವೊಂದ್ಸಲ ಏನಾಗ್ತದೆ, ಮನೆ ಹಿರಿಯರು ತುಂಬಾ ವಯಸ್ಸಾಗಿದ್ದಿರ್ತದೆ, ಅವನ ಹತ್ರ ಮೊಮ್ಮಕ್ಕಳು ಇರ್ತಾರೆ. ಆ ಮೊಮ್ಮಗುವಿನ ಬಗ್ಗೆ ಆ ತಾತನಿಗೆ ತುಂಬಾ ನಂಬಿಕೆ, ವಿಶ್ವಾಸ. ಅವಾಗ ತಾತ ಏನ್ ಹೇಳ್ತಾನೆ, ಯಾರೇನೊಂದು ಹಣ ಕೇಳ್ದಾಗ, ಮಗ ಬೈರಿಲಿ ಇತ್ತಕೋ ತಿಜೋರಿಕ್ಕಿ, ಇದನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿಂದ ಇಷ್ಟು ದುಡ್ಡು ಎತ್ಕೊಂಡು ಬಾ, ಎತ್ಕೊಂಡು ಬಂದ್ಬಿಟ್ಟು ಏನ್ ಮಾಡು, ಅವ್ರಿಗೆ ಕೊಡು. ಇವ್ರ ದುಡ್ಡಲ್ಲ ಅದು ತಾತನ ದುಡ್ಡು. ಅವರು ಕೇವಲ ತಿಜೋರಿ ತಗೊಂಡೋಗಿ ಓಪನ್ ಮಾಡ್ಬಿಟ್ಟು ತಂದ್ಬಿಟ್ಟು ಕೊಡ್ತಾರೆ. ಮನೇಲಿ ಯಾರೋ ಹಣ ತಂದು ಕೊಡ್ತಾರೆ, ಬಾಯಿಲಿ ಮಗ ಇಟ್ಕೋ, ಇದನ್ನ ತಗೊಂಡೋಗ್ಬಿಟ್ಟು ಆ ಬೀರೂನಲ್ಲಿ ಇಡು.
ಅಂದ್ರೆ ಆ ತಾತನಿಗೆ ಈ ಮಗುವಿನ ಮೇಲೆ ನಂಬಿಕೆ ವಿಶ್ವಾಸ. ಅದಕ್ಕಾಗಿ ತಿಜೋರಿಯಲ್ಲಿ ಇಡೋದಲ್ಲಿ, ತಿಜೋರಿಯನ್ನು ಕೊಡೋದಲ್ಲಿ ಏನ್ ಮಾಡ್ತಾರೆ, ಅವರನ್ನ ಉಪಯೋಗ ಮಾಡ್ಕೊಳ್ತಾರೆ. ಇನ್ನು ಕೆಲವೊಂದ್ಸಲ ತಾತ ಮನೇಲಿ ಇರೋದಿಲ್ಲ, ಮನೇಲಿ ಹಣ ಬೇಕಾಗ್ತದೆ. ಅವಾಗ ತಾತ ಮೊಮ್ಮಗನಿಗೆ ಫೋನ್ ಮಾಡ್ತಾನೆ, ನೋಡ ಮಗ, ಅಲ್ಲಿ ಬೀರೋನಲ್ಲಿ ಇಷ್ಟು ದುಡ್ಡಿದೆ, ಅವ್ರಿಗೆ ಕೊಡು. ಹಾಗೆ ನಾವು ಕೂಡ ಅಂತ ಮೊಮ್ಮಗು ಆಗ್ಬೇಕು. ಯಾವಾಗ ಭಗವಂತನಿಗೆ ವಿಶ್ವಕ್ಕೆ ಯಾವುದೋ ಒಂದು ಶಕ್ತಿ ಕೊಡಬೇಕು ಅಂತ ಅನಿಸಿದಾಗ, ಅವನ ಖಜಾನಲ್ಲಿರೋದನ್ನ ಅವನು ಕೊಡಲಿಕ್ಕೆ ನಿಮಿತ್ತನಾದಾಗ, ಅವನಿಗೆ ಸಂಕಲ್ಪ ಬಂದಾಗ ಕೊಡಲಿಕ್ಕೆ ನೀವು ಸಾಧನವಾಗಬೇಕು. ಸಾಧನವಾಗಬೇಕು ಅಂತಂದ್ರೆ ಆ ಮಗು ತನ್ನ ಶರೀರವನ್ನ ಆ ಖಜಾನೆ ಹತ್ರ ತಗೊಂಡೋಗಿ ಓಪನ್ ಮಾಡ್ಬಿಟ್ಟು ಕೈಯಿಂದ ಕೊಡಬೇಕಲ್ವಾ. ಹಾಗೇನೆ ನಮ್ಮ ಮನಸ್ಸನ್ನು ಕೂಡ ಪರಮಾತ್ಮನ ಹತ್ರ ಇಟ್ಬಿಟ್ಟು ಪರಮಾತ್ಮನ ಶಕ್ತಿ ನಮ್ಮ ಮನಸ್ಸು ಬುದ್ಧಿಯ ಮೂಲಕ ಪೂರ್ತಿ ವಿಶ್ವಕ್ಕೆ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ನಿಮ್ಮನ್ನ ಕಲ್ಪವೃಕ್ಷದಲ್ಲಿ ಬೇರಿನಲ್ಲಿ ತೋರಿಸಿದ್ದಾರೆ, ಕಾಂಡದಲ್ಲಿ ತೋರಿಸಿದ್ದಾರೆ. ಬೇರಿನಲ್ಲಿ ಯಾಕೆ ತೋರಿಸಿದ್ದಾರೆ? ಯಾಕಂತಂದ್ರೆ ಪೂರ್ತಿ ವೃಕ್ಷಕ್ಕೆ ಬೇಕಾಗಿರುವಂತ ನೀರು, ಎಲ್ಲ ವಿಟಮಿನ್ ಮತ್ತು ಪ್ರೋಟೀನ್ಗಳು ಬೇರಿನಿಂದನೇ ವೃಕ್ಷಕ್ಕೆ ಸಪ್ಲೈ ಆಗತ್ತೆ. ನೀರು ಹಾಕ್ತಾ ಇದ್ದಾಗ, ಗೊಬ್ಬರ ಹಾಕಿದಾಗ ಆ ಬೇರೆ ಏನ್ ಮಾಡುತ್ತೆ, ಅದನ್ನ ಎಳ್ಕೊಂಡ್ಬಿಟ್ಟು ಪೂರ್ತಿ ವೃಕ್ಷಕ್ಕೆ ಕೊಡತ್ತೆ. ಸರಿ, ಪ್ರತಿದಿನ ನೀವು ಒಂದು ವೃಕ್ಷಕ್ಕೆ 2 ಬಿಂದಿಗೆ 3 ಬಿಂದಿಗೆ ನೀರು ಹಾಕ್ತಾ ಇದ್ದೀರಿ. ಸರಿ, ಒಂದು ದಿನ ಅದೇ ಒಂದು ಗಿಡಕ್ಕೆ 5 ಲೀಟರ್ 10 ಲೀಟರ್ ಆಸಿಡ್ ಹಾಕ್ಬಿಡಿ. ನೀರು ಹಾಕ್ಬಿಡಿ, ಆಸಿಡ್ ಹಾಕ್ಬಿಡಿ. ಎಲ್ಲಿ ಹಾಕ್ಬೇಕು? ಬೇರಿಗೆ ಹಾಕಿ, ಬುಡಕ್ಕೆ ಹಾಕಿ. ಅವಾಗ ಬೇರೆ ಏನ್ ಮಾಡುತ್ತೆ, ಏನು ಬಂದಿದೆ ಎಳ್ಕೊಳತ್ತೆ. ಎಳ್ಕೊಂಡಾಗ ಬೇರಷ್ಟೇ ಸುಟ್ಟೋಗಲ್ಲ, ಆದ್ಮೇಲೆ ಪೂರ್ತಿ ವೃಕ್ಷ ಸುಟ್ಟೋಗತ್ತೆ ಅಲ್ವಾ. ಹಾಗಿದ್ರೆ ಯೋಚನೆ ಮಾಡಿ, ಪ್ರತಿದಿನ ನಾನು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ರಾವಣನ ಜೊತೆಗೆ ಜೋಡಣೆ ಆದ್ರೆ ಅದು ಎಸಿಡ್ ಅಲ್ವಾ? ಅದು ಬ್ಲೀಚಿಂಗ್ ಪೌಡರ್ ಅಲ್ವಾ? ಅದರಿಂದ ಯಾರ್ಯಾರು ಸುಡ್ತಾರೆ ಗೊತ್ತಾ ನಿಮಗೆ? ನಿಮ್ಮ ಆತ್ಮ, ಮನೋಬುದ್ಧಿ, ಸಂಸ್ಕಾರ, ನಿಮ್ಮ ಶರೀರ, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ನೀವೆಲ್ಲೆಲ್ಲ ಆಫೀಸಿಗೆ ಹೋಗ್ತೀರಾ ಅವರು, ವಾತಾವರಣ, ವಾಯುಮಂಡಲ ಎಲ್ಲನೂ ಕೂಡ ಸುಡಲಿಕ್ಕೆ, ಜೊತೆಗೆ ಪೂರ್ತಿ ವೃಕ್ಷ ಸುಡಲಿಕ್ಕೆ ನೀವು ಕಾರಣಕರ್ತರಾಗ್ತೀರಿ. ವಿಶ್ವ ಕಲ್ಯಾಣಕ್ಕಂತ ಕೂತ್ಕೊಂಡು ಸಿಟ್ಟು ಬಂತು, ಕಾಮ ವಿಕಾರ ಬಂತು, ದೇಹದಾರಿಗಳ ನೆನಪಿಗೆ ಬಂದ್ರು ಅಂದ್ರೆ ಆ ವಿಕಾರ ಪೂರ್ತಿ ವಿಶ್ವಕ್ಕೆ ಹರಡತ್ತೆ. ಆ ವಿಶ್ವ ಪೂರ್ತಿ ಹಾಳಾಗ್ಲಿಕ್ಕೆ ನೀವು ನಿಮಿತ್ತರಾಗ್ತೀರಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಮನೆಯಲ್ಲಿ ಪೂರ್ವಜನಾಗಿ ಒಬ್ಬನು ತಾನು ಸಿಗರೇಟ್ ಸೇತಾ ಬೇರೆಯವ್ರನ್ನ ಸಿಗರೇಟ್ ಸೇಡಬೇಡ ಅಂತಂದ್ರೆ ಮನೆಯವ್ರು ಕೇಳ್ತಾರ? ಕೇಳಲ್ಲ ಅಲ್ವಾ. ಮೊದಲವನು ಸರಿಯಾಗಿರ್ಬೇಕಲ್ವಾ. ಹಾಗೆ ಮನೆಯಲ್ಲಿ ಆತ್ಮೀಯರೇ, ನೀವೆಲ್ಲರೂ ಯಾರು ಸೀನಿಯರ್, ಪೂರ್ವಜತನ, ನನಗೆ ಅನುಭವ ಇದೆ, ನಾನು ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು, ನಾನು ಒಂದು ಎಕ್ಸಾಂಪಲ್ ಆಗಿರಬೇಕು, ಜನ ನಮ್ಮನ್ನ ನೋಡ್ತಾರೆ, ನಾನೇ ತಪ್ಪು ಮಾಡಿಬಿಟ್ರೆ ಪೂರ್ತಿ ಎಲ್ಲರೂ ಕೂಡ ಆ ತಪ್ಪನ್ನ ಫಾಲೋ ಮಾಡ್ತಾರೆ. ಆ ಒಂದು ಅಟೆನ್ಷನ್ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ಎರಡನೇದು ಬಾಬಾ ಹೇಳ್ತಾರೆ, ಪೂಜ್ಯ. ಯಾವಾಗ ನೀವು ಸಂಗಮ ಯುಗದಲ್ಲಿ ಈ ರೀತಿ ಮಹಾನ್ ಕಾರ್ಯವನ್ನ ಮಾಡಲಿಕ್ಕೆ ನಿಮಿತ್ತರಾಗ್ತಿರೋ, ದ್ವಾಪರ ಯುಗದಿಂದಲೇ ನಿಮ್ಗೆ ಪೂಜೆ ಹೇಳುವಂಥದ್ದು ಸಿಗತ್ತೆ. ಯಾವ ಧರ್ಮಾತ್ಮರಿಗೂ ಯಾವ ಮಹಾತ್ಮರಿಗೂ ಈ ರೀತಿ ಪೂಜೆ ಆಗೋದಿಲ್ಲ, ನಿಮ್ಮ ಪೂಜೆ ಆಗತ್ತೆ. ಸರಿ, ಅದು ದ್ವಾಪರ ಕಲಿಯುಗದಲ್ಲಿ ಮೂರ್ತಿಯ ರೂಪದಲ್ಲಿ ದೇವಸ್ಥಾನವನ್ನ ಕಟ್ಟಿಬಿಟ್ಟು ಆಗುವಂತ ಪೂಜೆ, ಅದು ಒಪ್ಕೊಳ್ಳೋಣ. ಆದ್ರೆ ವರ್ತಮಾನ ಸಮಯದಲ್ಲಿ ನಾವು ಹೇಗೆ ಪೂಜ್ಯರಾಗ್ತೀವಿ ಆತ್ಮೀಯರೇ? ಅದಕ್ಕೆ ಬಾಬಾ ಹೇಳ್ತಾರೆ, ನಿರಾಕಾರ ಆತ್ಮ, ನಿರಾಕಾರ ಮನಸ್ಸಿನಿಂದ, ನಿರಾಕಾರ ಪರಮಾತ್ಮನಲ್ಲಿ, ನಿರಾಕಾರ ಪರಮಧಾಮದಲ್ಲಿ ನಿರಾಕಾರ ಮನಸ್ಸನ್ನ ಇಟ್ಟು, ನಿರಾಕಾರ ಬುದ್ಧಿಯ ಮೂಲಕ ನಿರಾಕಾರ ಶಕ್ತಿಗಳನ್ನ ನಿರಾಕಾರ ಸರ್ವ ಆತ್ಮಗಳಿಗೆ, ಸರ್ವ ಪಂಚತತ್ವಗಳಿಗೆ ಕೊಟ್ಟಾಗ ಆ ಆತ್ಮಗಳಿಗೆ ನಿರಾಕಾರ ರೂಪದಲ್ಲೇನೆ ಆ ಆತ್ಮಗಳಿಂದ ಆಶೀರ್ವಾದ ಸಿಗ್ತದೆ. ಹಾಗೆ ಆಶೀರ್ವಾದ ಹೆಂಗ್ ಸಿಗ್ತದೆ? ತಲೆ ಮೇಲೆ ಕೈ ಇಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರ? ಬಾಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾರ? ನಿಮ್ಗೆ ಉಡುಗೊರೆ ಕೊಡ್ತಾರ? ಹಣ ಕೊಡ್ತಾರ? ಸನ್ಮಾನ ಕೊಡ್ತಾರ? ಏನ್ ಮಾಡ್ತಾರೆ? ಏನು ಮಾಡಲ್ಲ. ಅವರೆಲ್ಲರೂ ಕೂಡ ಭಗವಂತ ಕಷ್ಟ ಇದೆ ಅಂತ ಭಗವಂತನ ಹತ್ರ ಬೇಡ್ತಾರೆ.
ಭಗವಂತ ನಿಮ್ಮ ಮೂಲಕ ಕೊಟ್ಟಾಗ ಅವರು ಭಗವಂತನಿಗೆ ಮತ್ತು ನಿಮಿತ್ತ ಆತ್ಮಗಳು ನಿಮಗೆ ಮನಸ್ಸಿನಿಂದ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಮನಸ್ಸಿನಿಂದ, ಆ ಮನಸ್ಸಿನಿಂದ ಹೇಳಿರುವಂತ ಆ ಥ್ಯಾಂಕ್ ಯುನೇ ನಿಮ್ಗೆ ಆಶೀರ್ವಾದ, ಧನ್ಯವಾದ ಅಂತ ಹೇಳ್ತಾರಲ್ವ. ನಿಮ್ಮ ಮೂಲಕ ಯಾವುದೋ ಆತ್ಮಗಳ ಸಮಸ್ಯೆಗಳ ಪರಿಹಾರ ಆದಾಗ ಅವ್ರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಎಷ್ಟೋ ಸಲ ಯಾವುದೋ ಆತ್ಮನಿಗೆ ಸಹಾಯ ಮಾಡಬೇಕು ಅನ್ನುವಂತ ಭಗವಂತನ ಮನಸ್ಸಿನಲ್ಲಿ ಸಂಕಲ್ಪ ಬಂದಾಗ ಆ ಆತ್ಮಗಳು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ, ಫೋನ್ ಮಾಡ್ತಾರೆ, ಅಣ್ಣವ್ರೆ ಈ ರೀತಿ ಸಮಸ್ಯೆ ಇದೆ. ಸರಿ, ಸಮಸ್ಯೆ ಕೇಳ್ತೀವಿ, ನಾವು ಬಾಬನಿಗೆ ಹೇಳ್ತೀವಿ, ಬಾಬಾ ನೋಡಪ್ಪ ಈ ಆತ್ಮ ಬಂದಿದೆ, ಈ ರೀತಿ ಸಮಸ್ಯೆ ಇದೆ ಅಂತ ನಿನ್ನ ಕಡೆ ಹೇಳಿದ್ದೇನೆ, ನಿನ್ನಿಷ್ಟ, ಏನ್ ಬೇಕಾದ್ರೂ ಮಾಡು. ತುಂಬಾ ಜನ ಆತ್ಮಗಳ ಸಮಸ್ಯೆ ಪರಿಹಾರ ಮಾಡ್ತಾರೆ ಬಾಬಾ. ಆ ಕಡೆಯಿಂದ ಬರ್ತಾರೆ, ಥ್ಯಾಂಕ್ ಯು ಅಣ್ಣವ್ರೆ, ನಮ್ ಕೆಲಸ ಬಾಬಾ, ಥ್ಯಾಂಕ್ ಯು, ನೀನ್ ಮಾಡಿಕೊಟ್ಟಿದ್ದಕ್ಕೆ, ಆ ಕೆಲಸವನ್ನ ಮಾಡಿದಕ್ಕೆ, ನನ್ನನ್ನು ಸಾಧನವಾಗಿ ಉಪಯೋಗ ಮಾಡಿದಲ್ಲ, ಥ್ಯಾಂಕ್ ಯು. ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಯಾಕಂದ್ರೆ ಒಳ್ಳೆ ಕಾರ್ಯಕ್ಕೆ ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಿದಾರಲ್ಲ. ನಿಮ್ಗೆ ಸ್ಪಷ್ಟವಾಗಿ ಗೊತ್ತು, ಅವರ ದುಃಖ ದೂರ ಮಾಡುವಂತ ಶಕ್ತಿ ನನ್ನಲ್ಲಿ ಇಲ್ಲ. ನಾನು ನರ್ಸ್ ಆಗ್ಬಿಟ್ಟು ಹೋಗ್ತೇನೆ, ನನಗೇನು ಯೋಗ್ಯತೆ ಇಲ್ಲ. ನನಗೆ ಯೋಗ್ಯತೆ ಇರೋದೇನು ಡಾಕ್ಟರ್ ಹೇಳಿದನ್ನು ಕೇಳೋದು. ಡಾಕ್ಟರ್ ಹತ್ರನೂ ಯೋಗ್ಯತೆ ಇರೋದಿಲ್ಲ, ಮೆಡಿಸಿನ್ ರೆಡಿ ಮಾಡಿಡ್ತಲ್ಲ ಅವ್ರ ಹತ್ರ ಇರ್ತದ ಆ ಒಂದು ಮೆಡಿಸಿನ್ಸ್, ಆ ಶಕ್ತಿ. ಹಾಗೆ ಅಂತಹ ಮಹಾನ್ ಕಾರ್ಯಕ್ಕೆ ನೀವು ನಿಮಿತ್ತರಾಗಬೇಕಾಗ್ತದೆ. ಸ್ಥೂಲವಾಗಿ ಒಬ್ಬಿಬ್ರು ಇರಬಹುದು, ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗ್ಬಹುದು, ಆದ್ರೆ ಸೂಕ್ಷ್ಮವಾಗಿ ಪೂರ್ತಿ ವಿಶ್ವಕ್ಕೆ ನೀವು ಕೊಡಬೇಕಾಗ್ತದೆ. ಅಂತಹ ಜವಾಬ್ದಾರಿಯನ್ನು ನೀವು ಮಾಡಬೇಕಾಗ್ತದೆ. ಇವತ್ತು ಪ್ರಧಾನಮಂತ್ರಿಗಳು ಭಾರತ ದೇಶವನ್ನು ರಕ್ಷಣೆ ಮಾಡ್ತಾರಲ್ಲ, ರಾಷ್ಟ್ರಪತಿ ಪೂರ್ತಿ ದೇಶಕ್ಕೋಸ್ಕರ ಇರ್ತಾರಲ್ವಾ, ಹಾಗೇನೆ ನಾವು ಪೂರ್ತಿ ವಿಶ್ವಕ್ಕೋಸ್ಕರ ಇದ್ದೀವಿ, ಪೂರ್ತಿ ಜನ ಮತ್ತು ಚೈತನ್ಯ ವಸ್ತುಗಳ ಕಲ್ಯಾಣಕ್ಕೋಸ್ಕರ ಇದ್ದೀವಿ. ಆ ಸ್ಮೃತಿ ಇರತ್ತಾ? ಅದಕ್ಕಾಗಿ ಪ್ರತಿದಿನ ಅದಕ್ಕೆ ಸಂಬಂಧಪಟ್ಟಂತ ನಿರಾಕಾರ ಸ್ಟಾಕ್ ಅನ್ನು ಜಮಾ ಮಾಡ್ತಾ ಇದ್ದೀರೋ, ನನಗೂ ಬಿಲ್ಡಿಂಗ್ ಬೇಕು, ನನಗೆ ಸ್ವಂತ ಮನೆ ಬೇಕು, ನನಗೆ ಕಾರ್ ಬೇಕು, ನನ್ನ ಮಕ್ಕಳಿಗೆ ಬೇಕು, ಈ ಭಾವದಿಂದ ಸ್ಥೂಲವಾದಂತ ಹಣವನ್ನ, ವಸ್ತುವನ್ನ ಶೇಖರಣೆ ಮಾಡ್ತಾ ಇದ್ದೀರೋ? ಮಕ್ಕಳೇ, ದಯವಿಟ್ಟು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮನ್ನ ನಾನು ಆಯ್ಕೆ ಮಾಡಿದ್ ಯಾಕೆ? ನೀವು ಮಾಡ್ತಾ ಇರೋದು ಏನು? ನಿರಾಕಾರ ರೂಪದಲ್ಲಿ ವಿಶ್ವಕ್ಕೆ ಬೇಕಾಗಿರೋದನ್ನ ಕೊಟ್ಟಾಗ ಸ್ಥೂಲವಾಗಿ ನಿಮ್ಗೆ ಏನು ಬೇಕೋ ಅದು ಸಿಕ್ಕೇ ಸಿಗತ್ತೆ. ದಾದಿಯವ್ರಿಗೆಲ್ಲ ಸಿಕ್ಕಿಲ್ವಾ? ಕಾರ್ ಸಿಕ್ಕಿಲ್ವೋ? ಹೆಲಿಕಾಪ್ಟರ್ ಸಿಕ್ಕಿಲ್ವೋ? ಡಾಕ್ಟರ್ ಸಿಕ್ಕಲ್ವೋ? ಏನ್ ಸಿಕ್ಲಿ? ಎಲ್ಲ ಸಿಕ್ತು. ಆದ್ರೆ ಅದಕ್ಕೆ ಆಧಾರ ಅವರು ತಮ್ಮ ಜೀವಿತಾವಧಿಯಲ್ಲಿ ಮಾನಸಿಕವಾಗಿ ವಿಶ್ವಕ್ಕೆ ಪರಮಾತ್ಮನ ಶಕ್ತಿ ಕೊಡ್ಲಿಕ್ಕೆ ನಿಮಿತ್ತರಾಗಿರುವುದಕ್ಕೆ ತಾನೇ ಅಂತಿಮ ಸಮಯದಲ್ಲಿ ಅವರಿಗೆ ಅದೆಲ್ಲ ಸಿಕ್ಕಿರೋದು. ನಮ್ಗೆ ಸ್ಥೂಲವಾಗಿ ಎಲ್ಲ ಬೇಕು ಅಂತ ಹೇಳ್ತೀವಿ, ಆದ್ರೆ ಸೂಕ್ಷ್ಮವಾಗಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ಪುರುಷಾರ್ಥನೆ ಮಾಡ್ದೇನೆ, ಪ್ರಯತ್ನನೇ ಮಾಡ್ದೇನೆ, ಕೆಲಸನೇ ಮಾಡ್ದೇನೆ, ಸಂಪಾದನೆ ಮಾಡ್ದೆ, ಉಳಿತಾಯ ಮಾಡ್ದೇನೆ ಸಾಧನಗಳು ಹೆಚ್ಚಿಗೆ ಬೇಕು ಅಂತ ಎಲ್ಲಿಂದ ಬರುತ್ತೆ ಆತ್ಮೀಯರೇ? ಕರ್ಮವನ್ನ ಮಾಡಿದ ಮೇಲೆ ತಾನೇ ಕರ್ಮದ ಫಲ ಸಿಗತ್ತೆ. ಅದಕ್ಕಾಗಿ ಜನ ನಿಮ್ಗೆ ಗೌರವ ಕೊಡಬೇಕು. ಅಣ್ಣವ್ರೇ, ನಮಗೆ ಆಫೀಸಲ್ಲೂ ನಮ್ಗೆ ಬೆಲೆ ಇಲ್ಲ, ಮನೆಯಲ್ಲೂ ಜಗಳ ಮಾಡ್ತಾರೆ, ಹುಟ್ಟಿರುವಂತ ಮಕ್ಕಳು ಕೂಡ ಗೌರವ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಕಾರಣ ಇದು. ನೀವು ಅವರಿಗೆ ದುಃಖವನ್ನ ಕೊಡ್ತೀರಾ, ಟೆನ್ಷನ್ ಅನ್ನ ತಗೊಂಡೋಗ್ಬಿಟ್ಟು ಕೊಡ್ತೀರಾ, ಅವಾಗ ಅವ್ರು ಯಾಕೆ ನಿಮ್ಗೆ ಗೌರವವನ್ನು ಕೊಡ್ಬೇಕು ಹೇಳಿ ನೋಡೋಣ? ಅದೇ ರೀತಿ ಈಗ ಪರಮಾತ್ಮನ ಪ್ರೀತಿಯನ್ನ ಕೊಡಿ, ಸ್ನೇಹವನ್ನ ಕೊಡಿ, ರಾಜಯೋಗವನ್ನ ಮಾಡಿ, ವೈಬ್ರೇಷನ್ ಅನ್ನು ಕ್ರಿಯೇಷನ್ ಮಾಡಿ ನೀವಿರುವಂತ ಸ್ಥಳದಲ್ಲಿ. ಆವಾಗ ನೋಡಿ ಹೇಗೆ ಅವರು ಗೌರವವನ್ನು ಕೊಡ್ತಾರೆ. ಗೌರವ ಬಾಯಿಂದಲ್ಲ, ಹೃದಯದಿಂದ ಬರಬೇಕು, ಮನಸ್ಸಿನಿಂದ ಬರಬೇಕು. ಆದ್ಮೇಲೆ ನೀವು ಒಳ್ಳೆಯವರೇ ಆಗಿದ್ದಿದ್ರೆ ಡಾಕ್ಟರ್ಗಿಂತ ನರ್ಸಿಗೆ ಬೆಲೆ ಜಾಸ್ತಿ ಇರ್ತದೆ. ನಾವು ಪ್ರೀತಿಯಿಂದ ವ್ಯವಹಾರ ಮಾಡಿ ಪೇಷಂಟ್ಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ. ಓಕೆ, ಮಾನಸಿಕವಾಗಿ ಅವ್ರಿಗೆ ಒಳ್ಳೇದು ಮಾಡಬೇಕು ಹೇಳುವಂತ ಮನೋಭಾವ ಇರ್ಲಿ. ಈ ರೀತಿ ಪೂರ್ತಿ ವಿಶ್ವದ ಪ್ರತಿಯೊಂದು ಆತ್ಮನಿಗೆ ಈಶ್ವರಿಯ ಸುಖದ ಮೂಲಕ ಪಾಲನೆಯನ್ನು ಮಾಡಲಿಕ್ಕೆ ನಿಮಿತ್ತರಾಗಿ ಆಶೀರ್ವಾದವನ್ನ ಕೊಡಿ. ಆಶೀರ್ವಾದ ಕೊಡೋದಂದ್ರೆ ಪೂರ್ವಜರಾಗಿ ಮೊದಲು ಅವ್ರಿಗೆ ಕೊಡಿ, ಅವಾಗ ಅವರು ನಿಮ್ಗೆ ಕೊಡ್ತಾರೆ. ಮೊದಲು ಅವ್ರು ಕೊಡ್ಲಿ, ಅವ್ರು ನಮಗೆ ಗೌರವ ಕೊಡ್ಲಿ. ಯಾಕೆ ಕೊಡ್ಬೇಕು? ನೀವು ಮೊದಲು ಕೊಟ್ಟಾಗ ತಾನೇ ಅವ್ರು ಕೊಡ್ತಾರೆ. ನೀವು ಯಾವ ಭಾವದಿಂದ ಕೊಟ್ಟಿದಾರೋ ಅವರು ಅದೇ ಭಾವದಿಂದ ನಿಮ್ಗೆ ರಿಟರ್ನ್ ಕೊಡ್ತಾರೆ. ಅದಕ್ಕಾಗಿ ಆತ್ಮೀಯರೇ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ಇವತ್ತು ಬಾಬ್ದಾದಾರವರು 4 ಕಡೆಯ ಸರ್ವ ಶ್ರೇಷ್ಠ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ನೀವು ಪೂರ್ವಜರು ಹೌದು, ಪೂಜ್ಯರು ಹೌದು. ಅದಕ್ಕಾಗಿ ಕಲ್ಪವೃಕ್ಷದ ಬೇರಿನಲ್ಲಿ ಮತ್ತು ಕಾಂಡದಲ್ಲಿ ಇದ್ದೀರಾ. ಆ ಕಾಂಡ ಏನ್ ಮಾಡತ್ತೆ? ಪೂರ್ತಿ ರೆಂಬೆಗಳನ್ನ, ಎಲೆಗಳನ್ನ, ಹಣ್ಣುಗಳನ್ನ, ಹೂವನ್ನ ಹಿಡ್ಕೊಂಡು ನಿಲ್ಲತ್ತಲ್ವ? ಹಾಗೆ ಪೂರ್ತಿ ವಿಶ್ವದ ಸರ್ವ ಆತ್ಮಗಳು ಸ್ಟ್ರಾಂಗ್ ನಿಮ್ಮಲ್ಲಿ. ಒಂದು ಮನೆ ಇರ್ತದೆ, ಮನೆಯಲ್ಲಿ ಕುಟುಂಬದ ಯಜಮಾನ ಇರ್ತಾನೆ,
ಯಜಮಾನ ಹೋಗ್ಬಿಟ್ಟು ಹೊರಗಡೆ ಸಂಪಾದನೆ ಮಾಡ್ಕೊಂಡು ಬರ್ತಾನೆ, ಅವನ ಸಂಪಾದನೆಯಿಂದ ತಾನೇ ಮನೆ ನಡೆಯುತ್ತೆ ಅಲ್ವಾ? ಬೇರೆಯವರೆಲ್ಲ ಏನ್ ಮಾಡ್ತಾರೆ, ತಂದಿರೋದಂತ ತಿಂತಾ ಇರ್ತಾರೆ. ಅದು ಸಂಪಾದನೆ ಮಾಡ್ಬೇಕಾದ್ರೂ ಮನೆ ಯಜಮಾನ ಅಲ್ವಾ? ಹಾಗೆ ನೀವು ಎಷ್ಟು ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಪರಿವಾರ ಅಲ್ಲ, ಪೂರ್ತಿ ವಿಶ್ವಕ್ಕೆ ಬೇಕಾಗಿರುವಷ್ಟು ಸಂಪಾದನೆಯನ್ನ, ಆತ್ಮಿಕ ಅಡಿಗೆಯನ್ನ, ಬ್ರೇಕ್ಫಾಸ್ಟ್ ಅನ್ನ, ಊಟವನ್ನ, ತಿಂಡಿಯನ್ನ, ಟೀ ಕಾಫಿಯನ್ನ ಸ್ಥೂಲವಾಗಿಲ್ಲ ಸೂಕ್ಷ್ಮವಾಗಿ ನಿರಾಕಾರ ರೂಪದಲ್ಲಿ ಸಪ್ತ ಗುಣಗಳ ಮೂಲಕ ನೀವು ಕೊಡಲಿಕ್ಕೆ ನಿಮಿತ್ತರಾಗಬೇಕಾಗ್ತದೆ. ಆ ಸ್ಮೃತಿ ಇದೆಯಾ? ಆ ರೂಪದಲ್ಲಿ ಸ್ಥಿತಿ ಇದೆಯಾ? ಆ ರೂಪದಲ್ಲಿ ಮನಸ್ಸನ್ನ ಪರಮಾತ್ಮ ಜೊತೆ ಸ್ಥಿತ ಮಾಡಿ ಅಂತಹ ಮಹಾನ್ ಕಾರ್ಯಕ್ಕೆ ನಿಮಿತ್ತರಾಗ್ತಾ ಇದ್ದೀರಾ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ಆ ಆತ್ಮಗಳನ್ನ ಯಾವ ರೀತಿ ಏನ್ ಮಾಡಬೇಕು, ರೆಡಿ ಮಾಡಬೇಕು? ಚಿಕ್ಕ ಮಕ್ಕಳಿಗೆ ತಂದೆ ತಾಯಿಗಳು ಜನ್ಮ ಕೊಡ್ತಾರೆ, ಪಾಲನೆ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ, ಸ್ನಾನ ಮಾಡ್ತಾರೆ, ಶಿಕ್ಷಣವನ್ನು ಕೂಡ ಕೊಡ್ತಾರೆ. ಆ ಮೂಲಕ ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡ್ತಾರೆ. ಇಲ್ಲಿವರೆಗೆ ಮಗು ಜಾಬಿಗೆ ಹೋಗ್ಬಿಟ್ಟು ಸಂಪಾದನೆ ಮಾಡುವವರೆಗೆ. ಸಂಪಾದನೆ ಆಯ್ತು, ಹಣ ಕೊಡೋದನ್ನ ನಿಲ್ಲಿಸ್ತಾರೆ. ಶಿಕ್ಷಣ ಓದುವಂತ ಅವಶ್ಯಕತೆ ಇಲ್ಲ, ತಂದೆ ತಾಯಿಗಳ ಹತ್ರ ಹೋಗ್ಬಿಟ್ಟು ಬೇಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಪರಮಾತ್ಮನ ಹತ್ರ ಹೋಗ್ಬಿಟ್ಟು ನೀವು ಬೇಡ್ತಾ ಇದ್ದೀರಿ ಅಂತಂದ್ರೆ ಇನ್ನು ನೀವು ಬ್ರಹ್ಮಕುಮಾರ ಕುಮಾರಿ ಆಗಿಲ್ಲ, ಇನ್ನೂ ಅನುಭವಿಗಳಾಗ್ಲಿಲ್ಲ, ಇನ್ನೂ ಸೀನಿಯರ್ ಆಗಿಲ್ಲ, ಇನ್ನೂ ಸಂಪಾದನೆ ಮಾಡ್ತಾ ಇಲ್ಲ, ಇನ್ನೂ ಹೊಸ ಅಕೌಂಟ್ಗಳನ್ನ ಅಪ್ಪನ ಹತ್ರನೇ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಲೇನೆ ವಾಲೆ ಮತ್ ಬನೋ ದೇನೆ ವಾಲೆ ಬನೋ. ಕೊಡುವಂಥವರಾಗ್ಬೇಕೇ ಹೊರತು ತೆಗೆದುಕೊಳ್ಳುವಂಥವರಾಗಬಾರ್ದು. ಹಾಗಿದ್ರೆ ಏನು ಕೊಡಬೇಕು? ತಂದೆಯಿಂದ ಸಿಕ್ಕಿರುವಂತ ಎಲ್ಲ ಶಕ್ತಿಗಳನ್ನು ಎಲ್ಲರಿಗೂ ಕೊಡಿ ಅಂತ ಹೇಳ್ತಾರೆ ಬಾಬಾ. ನಾವೇನ್ ಮಾಡ್ತೀವಿ ಗೊತ್ತಾ? ಅಣ್ಣವ್ರೆ ಮೌಂಟ್ ಅಬುಗೆ ಹೋಗಿದ್ವಲ್ಲ, ಎಲ್ಲ ನಮ್ಮ ಬಿ ಕೆ ಪರಿವಾರದವ್ರಿಗೆ ಕ್ಯಾಲೆಂಡರ್ ತಂದು ಕೊಟ್ವಿ, ಪೆನ್ ತಂದು ಕೊಟ್ವಿ, ಕೀ ಚೈನ್ ಕೊಟ್ಟಿದ್ದೀವಿ, ಗಿಫ್ಟ್ ಕೊಟ್ಟಿದ್ದೀವಿ, ಟೋಲಿ ಕೊಟ್ಟಿದ್ದೀವಿ, ಬ್ರಹ್ಮ ಭೋಜನ ಕೊಟ್ಟಿದ್ದೀವಿ, ಫೋಟೋ ಕೊಟ್ಟಿದ್ದೀವಿ, ಜ್ಞಾನ ಕೊಟ್ಟಿದ್ದೀವಿ. ಬಾಬಾ ಹೇಳ್ತಾರೆ ಶಕ್ತಿಗಳನ್ನ ಕೊಡಿ. ಕೀ ಚೈನ್ ಕೊಡಬೇಕಾದ್ರೆ ನಿಮ್ ಕೈಲಿ ಕಾಣತ್ತಲ್ವಾ? ಅಲ್ವಾ? ಹಾಗೇನೆ ಆ ಶಕ್ತಿಗಳು ಪ್ರವಾಹ ಆಗಿರೋದು ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ಸಮಯದ ಅನುಸಾರ ಆತ್ಮೀಯರಿಗೆ ಅವ್ರಿಗೆ ಯಾರಿಗೂ ಸ್ಥೂಲ ಬೇಕಾಗಿಲ್ಲ, ಬೇಕಾಗಿರೋದು ಸೂಕ್ಷ್ಮ. ಯಾವುದೇ ಆತ್ಮನಿಗೆ ಓಕೆ, ನೀವು ಯಾವ್ದು ಆತ್ಮದ ಬಗ್ಗೆ ಅಯ್ಯೋ ಪಾಪ ಅಂತ ಅನ್ಸತ್ತೆ, ಸ್ಥೂಲವಾಗಿ ಅವಶ್ಯಕತೆನೇ ಇರ್ಬೋದು ಅವ್ರಿಗೆ ಹಣದ್ದು, ಆದರೆ ಸೂಕ್ಷ್ಮವಾಗಿ ಭಗವಂತನ ಶಕ್ತಿಯನ್ನ ಕೊಡ್ತಾ ಹೋಗಿ ಅವರಿಗೆ ಹಣದ ವ್ಯವಸ್ಥೆ ಆಗತ್ತೆ, ಆರೋಗ್ಯ ಸರಿ ಆಗತ್ತೆ. ಮಾಡಿಬಿಟ್ಟು ನೋಡಿ ಆತ್ಮೀಯರೇ, ಅವಾಗ ಎಷ್ಟು ಜನರ ಆಶೀರ್ವಾದ ಸಿಗತ್ತೆ ಗೊತ್ತಾ? ನಿಮ್ಮ ಹತ್ರ ಹಣ ಇದೆ, ಯಾರೋ ಒಬ್ರು ಅವಶ್ಯಕತೆ ಇರುವಂತ ನಿಮ್ಮ ಮನೆ ಕೆಲಸದವರೆಗೆ ಅವಶ್ಯಕತೆ ಇದ್ದಾಗ 50-100 ರೂಪಾಯಿ ಕೊಡು, ಎಷ್ಟು ಆಶೀರ್ವಾದ ಕೊಡ್ತಾರೆ, ಸಮಯದ ಅನುಸಾರ ಕೊಟ್ಟಿದ್ದೀರಲ್ವಾ? ಹಾಗೆ ಇವತ್ತೂ ಕೂಡ ಪ್ರಪಂಚದ ಪ್ರತಿಯೊಂದು ಆತ್ಮನೂ ಕೂಡ ಭಕ್ತರು ಬೊಬ್ಬೆ ಹೊಡಿತಾ ಇದ್ದಾರೆ, ಶಾಂತಿ ಕೊಡಿ, ಸುಖ ಕೊಡಿ, ಎಲ್ಲಿಂದ ಸಿಗತ್ತೆ ಕೂಗ್ತಾ ಇದ್ದಾರೆ ಅಂತ. ಆತ್ಮಗಳ ಕೂಗು ಕೇಳ್ತಾ ಇಲ್ವಾ? ಭಗವಂತನ ಹೃದಯ ಅಷ್ಟು ಕಲ್ಲಾಗ್ಬಿಟ್ಟಿದೆಯಾ ಮಕ್ಕಳೇ? ಅವ್ರಿಗೆ ಕೊಡಬೇಕು ಅನ್ನುವಂತ ಮನೋಭಾವ ಇಲ್ವಾ? ಬರೀ ಸ್ವಾರ್ಥನ, ನಾನು, ನನ್ನ ಶರೀರ, ನನ್ನ ಕುಟುಂಬ, ನನ್ನ ಪರಿವಾರ, ನಾನೇ ಚೆನ್ನಾಗಿದ್ರೆ ಸಾಕು, ಬೇರೆ ಹೆಂಗಾದ್ರೂ ಎತ್ಕೊಂಡು ಹೋಗ್ಲಿ. ಇದು ಒಳ್ಳೆ ಆತ್ಮರ, ಭಗವಂತನ ಸತ್ಯ ಮಕ್ಕಳ ಲಕ್ಷಣನ ಇದು ಅಲ್ವಲ್ವಾ? ಸ್ವಲ್ಪ ಸಮಯನಾದ್ರೂ ವಿಶ್ವ ಕಲ್ಯಾಣಕ್ಕೋಸ್ಕರ ಕೊಟ್ಟು ನೋಡಿ, ಆವಾಗ ನೋಡಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಹೇಗೆ ಪರಿಹಾರ ಆಗ್ತಾವೆ. ಭಗವಂತ ಹೇಳ್ತಾರೆ ಹಾಗೆ ಈ ಶಕ್ತಿಗಳು ಯಾಕೆ ಬೇಕು? ಲೌಕಿಕದಲ್ಲೂ ಕೂಡ ಎಲ್ಲೋ ಗಲಾಟೆಗಳಾಗ್ತವೆ, ಯುದ್ಧಗಳಾಗ್ತವೆ, ಭೂಕಂಪಗಳಾಗ್ತವೆ, ಉಗ್ರರು ಬರ್ತಾರೆ, ನಕ್ಸಲೈಸ್ಗಳು ಬರ್ತಾರೆ, ಕೋಮದ್ವೇಷವಾಗ್ತದೆ. ಆಗ ಅಲ್ಲಿ ಮಿಲಿಟರಿಗಳನ್ನ, ಪೊಲೀಸರನ್ನ ಗೌರ್ಮೆಂಟ್ ಕಳಿಸ್ತಾರೆ ಅಲ್ವಾ? ಯಾಕಂದ್ರೆ ರಕ್ಷಣೆಗೋಸ್ಕರ. ಹಾಗೆ ವಿಶ್ವದಲ್ಲಿ ಎಲ್ಲೆಲ್ಲಿ ಅಶಾಂತಿ, ದುಃಖ, ಮಾನಸಿಕವಾದಂತ ಕ್ಷೋಭೆ, ಚಿಂತೆ ಇದೆಯೋ ಅವರೆಲ್ಲ ಕಡೆ ದೂರ ಮಾಡಲಿಕ್ಕೆ ನಿಮ್ಮನ್ನ ಭಗವಂತ ಉಪಯೋಗ ಮಾಡ್ತಾರೆ. ವಿಶ್ವದಲ್ಲಿ, ಅಮೇರಿಕಾದಲ್ಲಿ ಇರ್ಲಿ, ಸೌತ್ ಆಫ್ರಿಕಾದಲ್ಲಿ ಇರ್ಲಿ, ಎಲ್ಲಿ ಬೇಕಾದ್ರೂ ಇರ್ಲಿ, ನಿಮ್ಮ ಊರಿನಲ್ಲಿ ಇರ್ಲಿ, ನೀವಿರುವಂತ ಸ್ಥಳದಲ್ಲಿ ಇರ್ಲಿ, ಎಲ್ಲೇ ಇದ್ದು ಕೂಡ ಅವರ ದುಃಖವನ್ನ ದೂರ ಮಾಡುವಂತ ನೀವು ರೂಹಾನಿ ಸೈನಿಕರು, ಕಮಾಂಡರ್ ಆಗಿದ್ದೀರಾ? ಅಥವಾ ನೀವೇ ಪಬ್ಲಿಕ್ ಆಗಿಬಿಟ್ಟಿದ್ದೀರಾ, ಅಂದ್ರೆ ನೀವೇ ಜಗಳ ಮಾಡೋರಾಗಿದ್ದೀರೋ? ವಾಸ್ತವಿಕವಾಗಿ ನೋಡಿದ್ರೆ
ಶಾಂತಿಯನ್ನು ದೂರ ಮಾಡೋದ್ರ ಬದಲು ನಾನೇ ಅಶಾಂತವಾಗಿದ್ದೇನೆ. ಹೇಗೆ? ಇವತ್ತು ಹೀಗೆ, ನಾಳೆ ಹೀಗೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಾಗ್ಲಿಲ್ಲ, ಇದಾಗ್ಲಿಲ್ಲ. ಅಂದ್ರೆ ಏನರ್ಥ? ದಿನದಿಂದ ದಿನಕ್ಕೆ ನಾನು ಅಶಾಂತಿಯ ಜೊತೆಲಿದ್ಬಿಟ್ಟು ನಾನು ಅಶಾಂತಿಯ ವೈಬ್ರೇಷನ್ ಅನ್ನ ಪೂರ್ತಿ ಕಲ್ಪವೃಕ್ಷಕ್ಕೆ ಕೊಡ್ತಾ ಇದ್ದೀನಲ್ವಾ, ಮನೆಗೆ ಕೊಡ್ತಾ ಇದ್ದೀನಲ್ವಾ, ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಸಕಾಶದ ಮೂಲಕ, ಶಕ್ತಿಯ ಮೂಲಕ, ವೈಬ್ರೇಷನ್ ಮೂಲಕ ವಿಶ್ವದ ಸರ್ವರಿಗೂ ಕೂಡ ಸಮಸ್ಯೆ ದೂರ ಮಾಡುವಂತ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತರಾಗಿದ್ದೀರಾ. ಮಕ್ಕಳೇ, ಬಾಬನಿಗೆ ನೀವೇನು ಹೇಳಿದ್ದೀರಿ? ಸ್ವಕಲ್ಯಾಣಕಾರಿನೋ, ಕುಟುಂಬದ ಕಲ್ಯಾಣಕಾರಿನೋ, ಸೆಂಟ್ರಲ್ ಕಲ್ಯಾಣಕಾರಿನೋ, ದೇಶದ ಕಲ್ಯಾಣಕಾರಿನೋ, ವಿಶ್ವ ಕಲ್ಯಾಣಕಾರಿನೋ? ಬಾಬಾ ಎಲ್ಲಾದ್ರೂ ಹೇಳಿದಾರ ಮಕ್ಕಳಿಗೆ ಸೆಂಟ್ರಲ್ ಕಲ್ಯಾಣಕಾರಿಯಾಗಿ, ಸಂಸಾರದ ಕಲ್ಯಾಣಕಾರಿಯಾಗಿ ಎಲ್ಲಾದ್ರೂ ಹೇಳಿದಾರ ಬಾಬಾ? ಇಲ್ವಲ್ಲ. ಏನ್ ಹೇಳ್ತಾರೆ ಬಾಬಾ? ವಿಶ್ವ ಕಲ್ಯಾಣ. ಅದು ಸದಾ ಪರಮಧಾಮದಲ್ಲಿ ಪರಮಾತ್ಮದ ಬಿಟ್ಟು ಪೂರ್ತಿ ವಿಶ್ವಕ್ಕೆ ಕೊಡಬೇಕು ಅನ್ನುವಂತ ಮನೋಭಾವ ಇದೆಯಾ? ಯಾಕಂದ್ರೆ ಪ್ರತಿದಿನ ವಿಶ್ವದ ಜೊತೆಗೆ ನಿಮ್ಮ ಲೆಕ್ಕಾಚಾರ ಇರ್ತದೆ ಆತ್ಮೀಯರೇ, ಕೇವಲ ನಿಮ್ಮ ಕುಟುಂಬದವ್ರ ಜೊತೆಗೆ ಅಷ್ಟೇ ಅಲ್ಲ. ಅದಕ್ಕಾಗಿ ಎಲ್ಲರ ಲೆಕ್ಕಾಚಾರ ಸರಿಯಾಗಬೇಕು. ಶರೀರಕ್ಕೂ ಕಾಯಿಲೆಗಳು ಬರಬಾರ್ದು. ಯಾವುದೇ ರೀತಿ ಪಂಚತತ್ವಗಳು ಕೂಡ ನಿಮಗೆ ಬಿಸಿಲಿನ ಮೂಲಕ, ಮಳೆಯ ಮೂಲಕ, ಚಳಿಯ ಮೂಲಕ, ಧೂಳಿನ ಮೂಲಕ, ಕಾಯಿಲೆಯ ಮೂಲಕ ತೊಂದರೆ ಕೊಡಬಾರ್ದು ಅಂತಂದ್ರೆ ಪ್ರತಿದಿನ ವಿಶ್ವದ ಸರ್ವರ ಲೆಕ್ಕಾಚಾರವನ್ನ ನಾನು ಕ್ಲಿಯರ್ ಮಾಡಲೇಬೇಕು ರಾಜಯೋಗದ ಮೂಲಕ. ಅದಕ್ಕಾಗಿ ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡ್ತಿದ್ದಾರೆ, ಜನ ನಿಮ್ಮನ್ನ ಕರೀತಾ ಇದ್ದಾರೆ. ದೇವಿಯರ ಫೋಟೋ, ದೇವಸ್ಥಾನ, ಆತ್ಮೀಯರೇ ನೋಡಿ, ಕೋಟಿಗಟ್ಟಲೆ ಜನ ಕುಂಭಮೇಳಕ್ಕೆ ಯಾಕೆ ಹೋಗ್ತಾ ಇದ್ದಾರೆ? ಅಷ್ಟು ಪಾಪ ಮಾಡಿದೀವಿ ಅಂತ ತಾನೇ ಅವ್ರಿಗೆ ಗೊತ್ತಿದೆ. ಪಾಪ ತೊಳ್ಕೊಳ್ಬೇಕು ಅಂತ ತಾನೇ ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಅಂತ ಆಯ್ತಲ್ವಾ ಅಷ್ಟೆಲ್ಲ ಜನ ಹೋಗ್ತಿದ್ದಾರೆ ಅಂತಂದ್ರೆ. ಅದಕ್ಕಾಗಿ ಮಾಡ್ತಾರೆ, ಅಂತಿಮ ಸಮಯದಲ್ಲಿ ಮಾನಸಿಕ ಪಾಪ ತೊಳಿಲಿಕ್ಕೂ ಕೂಡ ನಿಮ್ಮ ಹತ್ರ ಇಷ್ಟೇ ಕೋಟ್ಯಾನುಗಟ್ಟಲೆ ಜನ ಬರ್ತಾರೆ. ಬರಬೇಕು, ಬರ್ಲೇಬೇಕು, ಎಲ್ಲಿ ಹೋಗ್ತಾರೆ? ಆದ್ರೆ ಬಂದಾಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೇಗೆ ನೀರು ಶರೀರ ಪರಿಶುದ್ಧವಾಗಿರಬೇಕು, ಹಾಗೆ ನೀವು ಅಷ್ಟೇ ಪರಿಶುದ್ಧವಾಗ್ಬೇಕಲ್ವಾ? ಅಷ್ಟು ಜನರಿಗೆ ಆತ್ಮಿಕ ಭೋಜನವನ್ನ ಕೊಡಲಿಕ್ಕೆ ಅಷ್ಟು ನಿಮ್ಮ ಹತ್ರ ಸ್ಟಾಕ್ ಇರಬೇಕಲ್ವಾ? ಇದೆಯಾ ಅಷ್ಟು ಸ್ಟಾಕ್? ಸ್ಟಾಕ್ ಇಲ್ದಿದ್ದು ಅಷ್ಟು ಟೈಮ್ ಕೊಡಲಿಕ್ಕೆ ಮನಸ್ಸು ಬುದ್ಧಿಯನ್ನು ಪರಮಾತ್ಮ ಜೊತೆಗೆ ಅಷ್ಟು ನಿರಂತರವಾಗಿ ಏನ್ ಮಾಡ್ತೀರಿ? ನಿಮ್ಮ ಮನಸ್ಸನ್ನ ಇಡ್ತೀರಾ? ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಕೇಳ್ತಿದ್ದಾರೆ. ಚೆಕ್ ಮಾಡಿ ಮಕ್ಕಳೇ. ಪ್ರತಿಯೊಂದು ಆತ್ಮಗಳು ನಿಮ್ಮ ಎದುರುಗಡೆಗೆ ಬಂದಾಗ ಪೂರ್ವಜ ರೂಪದಲ್ಲಿ ಅವ್ರ ಜೊತೆಗೆ ಮೀಟ್ ಮಾಡ್ತೀರಾ? ಹಂಗಂದ್ರೆ ಏನು? ಲೌಕಿಕದಲ್ಲೂ ನೋಡಿ, ಸೀನಿಯರ್ ಯಾರಾದ್ರೂ ಹಿರಿಯರು ಮನೆಯಲ್ಲಿ ಎಲ್ಲಾದ್ರೂ ಸಿಕ್ಕಿದಾಗ ಏನ್ ಮಾಡ್ತಾರೆ, ಅವರಿಗೆ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಜನ ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಹಣ ಕೊಡ್ತಾರೆ. ದುಡ್ಡು ತಗೊಂಡೋಗಿರ್ತಾರ, ಮಕ್ಕಳಿಗಾಗ್ಲಿ, ಪರಿಚಯದವರಿಗಾಗ್ಲಿ, ಸಂಬಂಧಿಗಳಿಗಾಗ್ಲಿ ಕೊಡ್ತಾ ಹೋಗ್ತಾರೆ ಅಲ್ವಾ? ಹಾಗೆ ನೀವು ಕೂಡ ಯಾವುದೇ ಜಾತಿಯವರಲ್ಲಿ, ಯಾವುದೇ ಧರ್ಮದವರಲ್ಲಿ, ಯಾವುದೇ ಭಾಷೆಯಲ್ಲಿ, ಯಾವುದೇ ಸ್ಥಳದಲ್ಲಿ ಆತ್ಮ ಅಂತ ತಿಳ್ಕೊಂಡು ಪ್ರತಿಯೊಂದು ಆತ್ಮನಿಗೂ ಕೂಡ ಆ ಶಕ್ತಿಯನ್ನು ಕೊಡ್ತಾ ಇದ್ದೀರಾ. ಬ್ರಾಹ್ಮಣನಾದಂತವನು ಬ್ರಾಹ್ಮಣದ ಡ್ರೆಸ್ ಹಾಕೊಂಡು ಕೈಯಲ್ಲಿ ಲಡ್ಡು ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆಗೂ ಪ್ರಸಾದ ಕೊಡ್ತಾ ಹೋಗ್ತಾನ. ಅದೇ ಅವನ ಕೆಲಸ, ಕಾಯಕ. ಹಾಗೆ ನೀವು ಕೂಡ ಮಾನಸಿಕವಾಗಿ ಸೂಕ್ಷ್ಮವಾಗಿ ಪ್ರತಿಯೊಂದು ಆತ್ಮನಿಗೂ ನಿರಾಕಾರ ಶಕ್ತಿಯನ್ನು ಕೊಡ್ತಾ ಇದ್ದೀರಾ. ಅದಕ್ಕಾಗಿ ಸದಾಕಾಲ ಪ್ರತಿಯೊಬ್ಬರನ್ನು ಆತ್ಮದ ರೂಪದಲ್ಲಿ ನೋಡ್ತಾ ಇದ್ದೀರಾ. ನಾನು ಆತ್ಮ, ಎದುರುಗಡೆಯವರು ಕೂಡ ಆತ್ಮ. ಆತ್ಮನಿಗೆ ನನ್ನ ಮೂಲಕ ಶಕ್ತಿ ಹೋಗ್ತಾ ಇದೆ. ಆ ಮೂಲಕ ಎದುರುಗಡೆಗಿರುವಂತ ಆತ್ಮನಿಗೆ ನನ್ನತನದ ಅನುಭವ ಆಗ್ಬೇಕು. ಕೆಲವೊಂದ್ಸಲ ಚಿಕ್ಕ ಮಕ್ಕಳು ಸಿಕ್ಕಿದಾಗ ಏನಾಗ್ತದೆ, ಜೋಬಲ್ಲಿ ಚಾಕ್ಲೇಟ್ ಇದ್ದೇ ತೆಗೆದುಕೊಡಿ, ತಕ್ಷಣ ಆ ಮಕ್ಕಳು ಏನ್ ಮಾಡ್ತಾರೆ, ನಿಮ್ಮ ಹತ್ರ ಬಂದ್ಬಿಡ್ತಾರಲ್ವಾ, ನಿಮ್ಮ ಮಡ್ಲಿಗೆ ಬಂದ್ಬಿಡ್ತಾರಲ್ಲ. ಯಾಕಂದ್ರೆ ನೀವೇನೋ ಕೊಡ್ತೀರಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವರಿಗೆ ಬೇಕಾಗಿರೋ ರುಚಿ ಸಿಗತ್ತಲ್ವಾ? ಹಾಗೇನೆ ಪ್ರಪಂಚದಲ್ಲಿ ಎಲ್ಲರೂ ಚಿಕ್ಕವರು ತಾನೇ, ನೀವು ದೊಡ್ಡವರಲ್ವಾ, ಅವ್ರಿಗೆ ಏನಾದ್ರು ಕೊಡ್ಬೇಕಲ್ವಾ? ಕೆಲವೊಂದ್ಸಲ ನೋಡಿ, ಯಾರ್ದೋ ಮನೆಗೆ ಹೋದಾಗ ಖಾಲಿ ಕೈಯಲ್ಲಿ ಹೋಗೋದಿಲ್ಲ. ಅಲ್ಲಿ ಮಕ್ಕಳಿದ್ದ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಬೇಕರಿ ಹೋಗ್ಬಿಟ್ಟು ಅವ್ರಿಗೆ ಬೇಕಾದ್ರೆ ಬಿಸ್ಕಿಟೋ, ಚಾಕ್ಲೇಟೋ, ಹಣ್ಣು ಏನೋ ಕೊಡಿಸ್ತಾರಲ್ವಾ? ಹಾಗೆ ನೀವೂ ಕೂಡ ಪ್ರತಿ ಸ್ಥಳಕ್ಕೆ ಹೋದಾಗ ಆತ್ಮಗಳಿಗೆ ಏನಾದ್ರೂ ಒಂದು ಕೊಡಲೇ ಬೇಕು. ಅವರಿಗೆ ನಿಮ್ಮನ್ನ ನೋಡಿದಾಗ ನನ್ನ ತಂದ ಅನುಭವ ಆಗ್ಬೇಕು. ಡೈರೆಕ್ಟ್ಲಿ ಆಗ್ಲಿ, ಮುಖದಿಂದ ಆಗ್ಲಿ, ಸೈನ್ಸಿನ ಸಾಧನದ ಮೂಲಕ ಆಗಲಿ, ಫೋನಿನ ಮೂಲಕನಾಗ್ಲಿ, ಸಂಕಲ್ಪದ ಮೂಲಕನಾಗ್ಲಿ, ಭಾವನೆ ಮೂಲಕನಾಗ್ಲಿ, ಸಕಾಶದ ಮೂಲಕನಾಗ್ಲಿ, ಶಕ್ತಿಯ ಮೂಲಕನಾಗ್ಲಿ,
ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಕೊಡಲೇಬೇಕು. ಅದಕ್ಕಾಗಿ ಪ್ರತಿದಿನ ಪ್ರತಿಕ್ಷಣ ಎಲ್ಲಿ ಬಾಬಾ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೋ ಅಲ್ಲಿ ಅದರ ಅವಶ್ಯಕತೆ ಇದೆ, ಅದು ಕೊಡಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಹೇಗೆ ರುಹಾನಿ ಮಿಲಿಟರಿಯನ್ನು ಗೌರ್ಮೆಂಟ್ ಎಲ್ಲಿ ಕಳಿಸ್ತಾರೆ? ಜಿಸ್ಮಾನಿ ಮಿಲಿಟರಿಯನ್ನು ಎಲ್ಲಿ ದುಃಖ ಇದೆ ಅಲ್ಲೇ ತಾನೇ ಕಳಿಸ್ತಾರೆ. ಹಾಗೆ ನಿಮ್ಮನ್ನ ಬಾಬಾ ಅಲ್ಲಿ ಕಳಿಸಿದ್ದಾರೆ ಅಂತಂದ್ರೆ ಅಲ್ಲಿ ಶಾಂತಿ ಅವಶ್ಯಕತೆ ಇದೆ. ಉದ್ದೇಶ ಬೇರೆನೇ ಇರ್ಬೋದು. ಮದುವೆ ಅಂತ ಕಳ್ಸಿರ್ಬೋದು, ಎಂಗೇಜ್ಮೆಂಟ್ ಅಂತ ಕಳ್ಸಿರ್ಬೋದು, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಕಳ್ಸಿರ್ಬೋದು. ಏನೇ ಉದ್ದೇಶ ಇದ್ರು ಕೂಡ ಕೆಲವೊಂದು ಸಣ್ಣ ನೋಡಿ CBI ಅನ್ನೋರು ಕೆಲಸ ಮಾಡ್ತಾರೆ ನೋಡಿ. ಓಕೆ, ಅವರು ಗುಪ್ತವಾಗಿ ಹೋಗಿರ್ತಾರೆ. ಅವ್ರ ಮುಖ್ಯ ಉದ್ದೇಶ ಏನಾಗಿರ್ತದೆ? ಅವ್ರದ್ದು ಕಳ್ಳರನ್ನು ಹಿಡಿಯೋದಿರ್ತದೆ ಅಲ್ವಾ? ಹಮಾಲಿಗಳಾಗಿ, ಡ್ರೈವರ್ ಆಗಿ, ಬೇರೆ 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 ರೀತಿಯಲ್ಲಿ ಹೋಗಿರ್ತಾರ. ಹಾಗೆ ನಾವು ಗುಪ್ತ ವೇಷ ರೂಪದಲ್ಲಿ ಹೋಗ್ಬಿಟ್ಟು ಅಲ್ಲಿಯ ಪರಮಾತ್ಮನ ಕಾರ್ಯಕ್ಕೆ ನಾವೇನ್ ಮಾಡ್ತಿದೀವಿ, ಸಹಯೋಗಿ ಆಗ್ತಿದೀವ. ಎಷ್ಟು ಈ ಸಮಯದಲ್ಲಿ ಆ ರೀತಿ ಮಾಡ್ತಿರೋ ಹಾಗೆ ಭವಿಷ್ಯದಲ್ಲಿ ಆ ರೀತಿ ಪೂಜನೆ ಆಗತ್ತೆ. ಆತ್ಮೀಯತೆ ಪೂಜನೆ ಆಮೇಲೆ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ವರ್ತಮಾನ ಸಮಯದಲ್ಲಿ ಸ್ಥೂಲವಾಗಿ ಶಾರೀರಿಕವಾಗಿ ಯಾರಿಗಾದ್ರೂ ನೀವು ಸಹಾಯ ಮಾಡಿದಾಗ ಅವ್ರು ಎಷ್ಟು ಥ್ಯಾಂಕ್ ಯು ಹೇಳ್ತಾರೆ. ವಿಶ್ವದ ಸರ್ವ ಆತ್ಮರಿಗೆ ಕೊಡೋಕೆ ನೀವು ನಿಮಿತ್ತರಾದಾಗ ಅವ್ರು ಎಷ್ಟು ಹೃದಯ ತುಂಬಿದ ಥ್ಯಾಂಕ್ ಯು ಹೇಳ್ತಾರೆ ಗೊತ್ತಾ? ಬಾಯಿಂದ ಅಲ್ಲ. ಮಕ್ಕಳೇ, ಕಾಟಾಚಾರಕ್ಕೆ ಎದುರುಗಡೆಗೆ ಬಂದಾಗ ಹೇಳುವಂತ ಒಂದು ಅಣ್ಣೋರೇ ಕ್ಲಾಸ್ ಚೆನ್ನಾಗಿತ್ತು ಅಂತ ಹೇಳುವಂತ ನಾಟಕೀಯವಾಗಿರುವಂಥದ್ದಲ್ಲ ಅದು. ಸನ್ಮಾನ ಮಾಡೋದಲ್ಲ. ಸ್ಟೇಜ್ ಮೇಲೆ ಕೂತ್ಕೊಂಡ್ಬಿಟ್ಟು ಪೇಟ ಹಾಕೊಂಡ್ಬಿಟ್ಟು ಹಾರ ಹಾಕ್ಬಿಟ್ಟು ಅಣ್ಣೋರೇ ಕ್ಲಾಸ್ ಚೆನ್ನಾಗಿತ್ತು, ಯೋಗ ಚೆನ್ನಾಗಿತ್ತು. ನೋ, ಶೋ ಅಲ್ಲ. ಫೋಟೋ ತೆಗೆದ್ಬಿಟ್ಟು ಸೆಲ್ಫಿ ತೆಗೆದ್ಬಿಟ್ಟು ತೋರಿಸುವಂಥದ್ದು ಅಲ್ಲ. ಹೃದಯ ತುಂಬಿರುವಂತ ಒಂದು ಧನ್ಯವಾದ ಆಂತರಿಕವಾಗಿ ಬರಬೇಕು. ಅವರ ಕಣ್ಣಿನ ಅಂಚಿನಲ್ಲಿ ಆನಂದ ಬಾಷ್ಪ ಬರಬೇಕು. ಹೃದಯ ತುಂಬಿದ್ದು ಅದು ಮನಸ್ಸಿನಿಂದ ಬರಬೇಕೇ ಹೊರತು ಶಬ್ದದ ಮೂಲಕ ಅಲ್ಲ. ಶಬ್ದದ ಮೂಲಕ ಬರಲಿ, ಅದರ ಹಿಂದೆಗಡೆಗೆ ಆ ಒಂದು ಮಾನಸಿಕವಾದಂಥ ಗೌರವಯುತವಾದಂಥ ಆಂತರಿಕವಾದಂಥ ಎದಗಣಿದ ಸತ್ಯವಾದ ಸಹಯೋಗ ಸಿಕ್ಕಿದೆ ಅಂತ ಇರಬೇಕು. ಗೌರ್ಮೆಂಟ್ ಕೆಲ್ಸಕ್ಕೆ ಹೋದಾಗ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ, ಲಂಚ್ ಅನ್ನೋ ಕೊಟ್ಟಿರ್ತೀವಿ. ಅವಾಗ ಯಾರಾದ್ರೂ ಥ್ಯಾಂಕ್ ಯು ಹೃದಯದಿಂದ ಹೇಳ್ತಾರಾ? ದುಡ್ಡು ಕೊಟ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಲಂಚ ತಗೊಂಡಿದ್ದಾನೆ, ಫ್ರೀನಾ ಮಾಡಿದ್ದಾನೆ, ಹೇಳ್ತಾರೋ ಹೇಳಲ್ವೋ? ಹಾಗೆ ನಾವು ಯಾವ್ದನ್ನಾದ್ರೂ ಅವ್ರಿಂದ ಸ್ವೀಕಾರ ಮಾಡಿದ್ರೆ ಅದು ವ್ಯಾಪಾರ ಆಯ್ತು. ಅದು ಆದ್ಮೇಲೆ ಅದಕ್ಕೆ ದಾನ ಅಂತ ಹೇಳೋದಿಲ್ಲ, ಅದಕ್ಕೆ ಆಶೀರ್ವಾದ ಅಂತ ಹೇಳೋದಿಲ್ಲ. ಅದಕ್ಕಾಗಿ ಆಶೀರ್ವಾದ ಕೊಡುವಂತಹ ಪೂಜ್ಯರಾಗಿ, ಆಶೀರ್ವಾದ ತೆಗೆದುಕೊಳ್ಳುವಂತಹ ಪೂಜ್ಯನೀಯರಾಗಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮಕ್ಕಳೇ, ಪ್ರತಿಯೊಂದು ಪ್ರಾಪ್ತಿ ಭಗವಂತ ಅವಿನಾಶಿ ಆಗಿರುವಂತ ಕಾರಣದಿಂದ ಸದಾ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡ್ತೀರಾ ಕೈ ಎತ್ತಿ ಅಂತ ಹೇಳ್ತಿದ್ದಾರೆ ಬಾಬಾ. ಮಾಡ್ತಾ ಇದ್ದೀರಾ ಸರಿ, ಆದ್ರೆ ಸದಾ ಮಾಡ್ತಾ ಇದ್ದೀರಾ? ಅವಾಗ ಮಾಡ್ತಿದ್ದೀರೋ? ಸದಾ ಮಾಡ್ತಾ ಇದ್ರೆ ಸದಾ ಆತನದ ಆ ಅನುಭವ ನಿಮ್ಗೆ ಆಗ್ತಾ ಇರ್ಬೇಕಲ್ವಾ ಮಕ್ಕಳೇ? ಸಮಯದ ಅನುಸಾರ ಇವತ್ತೇನ್ ಮಾಡ್ಬೇಕು? ದಿನ ಸೇವೆ ಮಾಡೋದ್ರಲ್ಲಿ ಸದಾ ಬ್ಯುಸಿಯಾಗಿ ಪೂರ್ತಿ ವಿಶ್ವಕ್ಕೆ ಕೊಡ್ಬೇಕು. ಅದ್ರಲ್ಲಿ ತುಂಬಾ ಬ್ಯುಸಿ ಮಾಡಿ ಮನಸ್ಸನ್ನ. ಸರಿ, ಶಿವರಾತ್ರಿ ಅರ್ಥ ಬರ್ತಾ ಇದೆ, ಎಲ್ಲರಿಗೂ ಸಂದೇಶ ಕೊಡಬೇಕು ಅಂತ ಮನೋಭಾವ ಇದೆ. ಸರಿ, ಅದಕ್ಕಾಗಿ ಏನೇನು ಮಾಡ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ತೀರಿ, ವ್ಯವಸ್ಥೆ ಮಾಡ್ತೀರಾ. ಶಕ್ತಿಯನ್ನ, ತನುವನ್ನ, ಮನಸ್ಸನ್ನ, ಧನವನ್ನ, ಸಮಯವನ್ನ, ಸಂಕಲ್ಪವನ್ನು ಉಪಯೋಗ ಮಾಡ್ತೀರಾ. ಸ್ವಲ್ಪ ಪರ್ಸೆಂಟೇಜ್ ಸಫಲತೆನೂ ಕೂಡ ಸಿಗ್ತದೆ, ಒಳ್ಳೆಯದು. ಮಕ್ಕಳೇ, ನಿಮ್ಮ ಪ್ಲಾನ್ ಜೊತೆಗೆ ನನ್ನ ಪ್ಲಾನು ಕೂಡ ಸ್ವಲ್ಪ ಮಾಡಿ ಅಲ್ಲ. ಅಲ್ಲಿ ನಿಮ್ಗೆ ಸ್ಥೂಲವಾಗಿ ಕಾಣುತ್ತೆ. ಸ್ಥೂಲವಾಗಿ ಕಾಣಿದಾಗ ಶಿವರಾತ್ರಿ ಮಾಡಿದಾಗ ಎಷ್ಟು ಸಾವಿರ ಜನ ಬರ್ತಾರೆ, ಎಷ್ಟು ಜನ ಸಂದೇಶ ತಗೊಳ್ತಾರೆ. ಸರಿ, ಸ್ಥೂಲವಾಗಿ ನೀವು ಮಾಡಿದ್ರಿ, ಆತ್ಮಗಳು ನಿಮ್ಮ ಎದುರುಗಡೆಗೆ ಬಂದಿದ್ದಾರೆ. ಅವಾಗ ನಿಮ್ಗೆ ಲಿಂಗ ರೆಡಿ ಆಗಿದೆ, ಹೂ ರೆಡಿ ಆಗಿದೆ, ಆಮೇಲೆ ನಂದಿ ರೆಡಿ ಆಗಿದೆ, ಟೆಂಟ್ ರೆಡಿ ಆಗಿದೆ, ಚಿತ್ರಗಳು ರೆಡಿ ಆಗಿದ್ದಾವೆ, ಬ್ರಹ್ಮಭೋಜನ ರೆಡಿ ಇದೆ. ಶಾಂತಿ ಇದೆಯಾ? ಅಲ್ಲಿ ನೀವಿದ್ದಾಗ ನಿಮ್ಮಿಂದ ಶಾಂತಿ ಹೊರಗಡೆಗೆ ಬರ್ತಾ ಇದೆಯಾ? ಅದಕ್ಕೆ ತಕ್ಕಾಗಿ ತಪಸ್ಸನ್ನ ಮಾಡಿದ್ದೀರಾ? ಸೇವೆ ಮಾಡಿ 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 ಸುಸ್ತಾಗಿದೆ. ಜ್ಞಾನ ಹೇಳ್ತಿದ್ದೀರಿ, ಜ್ಞಾನ ಜೊತೆ ಕನೆಕ್ಟ್ ಆಗಿದ್ದೀರಿ. ಅವ್ರಿಗೆ ಪ್ರಸಾದ ಕೊಡ್ತಾ ಇರ್ಬೋದು, ಪಾಂಪ್ಲೆಟ್ಸ್ ಅನ್ನ ಕೊಡ್ತಾ ಇರಬಹುದು, ಆದ್ರೆ ಮುಖ್ಯವಾಗಿ ಆ ಸಮಯದಲ್ಲಿ ಮನಸ್ಸು ಭಗವಂತನ ಜೊತೆಗೆ ಸೇರ್ಬಿಟ್ಟು ಶಾಂತಿ ಅನುಭವ ಆಗ್ತಾ ಇದೆಯಾ? ಶಾಂತಿ ಅನುಭವ ಆಗ್ತಿದ್ರು. ಅವರೇ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯ್ತು. ಹೌದಾ? ಎಷ್ಟು ಜನ ಬಂದಿದ್ರು? 5,000 ಜನ ಬಂದಿದ್ರು. ವೆರಿ ಗುಡ್. ಎಷ್ಟು ದಿನ ಮಾಡಿದ್ರಿ? ಸುಮಾರು 1 ತಿಂಗಳಿಂದ ತಯಾರಿ ಮಾಡಿದ್ವಿ. ಎಷ್ಟು ಜನರಿಗೋಸ್ಕರ? 5,000 ಜನರಿಗೋಸ್ಕರ.
ಏನ್ ಮಾಡಿದ್ರಿ? ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಂಕಲ್ಪ ವಿಶ್ವಕ್ಕೆಲ್ಲರಿಗೂ ಕೊಡಿ ಅಂತಂದ್ರೆ 1 ತಿಂಗಳು ಪೂರ್ತಿ ನಿಮ್ ಗಮನ 5,000 ಜನರಿಗೆ ಆಯ್ತು ಆಗಿಲ್ವೋ? ಏನ್ ಮಾಡ್ದಂಗಾಯ್ತು? ಬಾಬಾ ಹೇಳಿದ್ದೇನು, ನಾವು ಮಾಡ್ತಾ ಇರೋದೇನು? ಹಾಗಂತ ಅಣ್ಣವ್ರೆ, ಹಾಗಿದ್ರೆ ನಾವು ಶಿವರಾತ್ರಿ ತಯಾರಿನೇ ಮಾಡೋದು ಬೇಡವಾ? ಲಿಂಗ ಇಡೋದೇ ಬೇಡವಾ? ಬಾಬಾ ಹಾಗೇಳಿಲ್ಲ, ಲಿಂಗ ಇಟ್ಟಿದ್ದೀರಲ್ವಾ, ಅಲ್ಲಿ ಕುತ್ಕೊಂಡಿದ್ದೀರಲ್ವಾ, ಆವಾಗ ವಿಶ್ವದ ಕಡೆ ಗಮನವನ್ನ ಕೊಡಿ. ಲಿಂಗ ಇಟ್ಟಿದ್ದೀವಿ, ಸುಸ್ತಾಗ್ಬಿಟ್ಟಿದೆ ಅಣ್ಣವ್ರೆ, ಎಷ್ಟು ಸೇವೆ ಹಗಲು ರಾತ್ರಿ ಇತ್ತು ಅಂತಂದ್ರೆ 1 ತಿಂಗಳಿಂದ ಅಣ್ಣವ್ರೆ ನಿಮ್ಗೆ ಝೂಮ್ ಅಲ್ಲಿ ನಾವು ಯೋಗಕ್ಕೆ ಬರೋದೇ ಇಲ್ಲ. ಯಾಕೆ? ಸೇವೆ ಮಾಡಿ 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 ಸುಸ್ತಾಗ್ಬಿಟ್ಟಿದೆ. ಸ್ಥೂಲ ಸೇವೆ ಮಾಡ್ಬಿಟ್ಟು ನೀವು ಸುಸ್ತಾಗಿದ್ದಿದ್ರೆ, ನಿರಾಕಾರ ಶಕ್ತಿ ಕೊಟ್ಟಿಲ್ಲ ಅಂತಂದ್ರೆ ನೀವು ಇಷ್ಟೆಲ್ಲ ಸೇವೆ ಮಾಡ್ಬಿಟ್ಟು ಏನ್ ಪ್ರಯೋಜನ ಆಗಿದ್ರೆ? ಅವ್ರು ಏನು ಕೊಡ್ಲಿಕ್ಕೆ ಹೋಗಿದ್ದೀರಾ ನೀವು? ಪರಮಾತ್ಮನ ಶಕ್ತಿಯನ್ನು ತಾನೇ ಕೊಡಬೇಕು, ಅವ್ರಿಗೆ ಅನುಭವ ಆಗ್ಬೇಕಲ್ವಾ? ಅದಕ್ಕಾಗಿ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸ್ಥೂಲವಾದ ಪ್ರೋಗ್ರಾಮ್ ಅನ್ನ ಮಾಡ್ತಿದ್ದೀರಿ, ಪ್ಲಾನಿಂಗ್ ಅನ್ನು ಮಾಡ್ತಿದ್ದೀರಿ, ಅದಕ್ಕೆ ಸಮಯ ಸಂಕಲ್ಪ ಶಕ್ತಿಯನ್ನು ಕೊಡ್ತಾ ಇದ್ದೀರಿ. ಆದರೆ ಒಮ್ಮ ನಾನು ಹೇಳಿರುವಂತ ರೀತಿಯಲ್ಲಿ ಸೇವೆ ಮಾಡಿದಾಗ ಸಿಗುವಂತ ಸಫಲತೆಗೂ, ನಿಮ್ಮ ಯೋಚನೆ ಪ್ರಕಾರ ಮಾಡಿದಾಗ ಸಿಗುವಂತ ಸಫಲತೆಗೂ ಹಗಲು ರಾತ್ರಿಯ ವ್ಯತ್ಯಾಸ. ಸರಿ, ಎಲ್ಲಾ ಸೇವೆ ಮಾಡ್ತೀವಿ, ಫೈನಲ್ ಕೊರೆ ಇಷ್ಟೆಲ್ಲ ಮಾಡ್ದಲ್ವಾ? ಮಾಡ್ತೀವಿ. ಎಷ್ಟು ಜನ ಬಾಬನ ಮಕ್ಕಳು ಬಾಬನ ಮನೆಗೆ ಬರ್ತಿದ್ದಾರೆ ಈ ಸೇವೆಯಿಂದ? 5 ಲಕ್ಷ ಖರ್ಚು ಮಾಡಿದ್ರಿ, 10 ಲಕ್ಷ ಖರ್ಚು ಮಾಡಿದ್ರಿ. ಬಾಬನ ಮನೆಗೆ ಎಷ್ಟು ಜನ ಬರ್ತಾ ಇದ್ದಾರೆ? 200 ಪ್ರೋಗ್ರಾಮ್ ಆದ್ಮೇಲೆ 30 ಜನ ಬಂದ್ರು, 1 ವಾರ ಆದ್ಮೇಲೆ 10 ಜನ ಇದ್ರು, 1 ತಿಂಗಳಾದ್ಮೇಲೆ ಯಾರು ಇಲ್ಲ. ಯಾಕೆ? ಸ್ಥೂಲವಾಗಿರೋದನ್ನ ಮಾತ್ರ ನೋಡಿದ್ವಿ ಹೊರತು ಅವರಿಗೆ ಶಾಂತಿಯನ್ನು ಕೊಡ್ಲಿಲ್ಲವಲ್ಲ, ಶಕ್ತಿಯನ್ನು ಕೊಡ್ಲಿಲ್ಲ. ಇಲ್ಲಿ ತಪ್ಪಾಗ್ತಾ ಇದೆ ಅಂತ ಬಾಬಾ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವಾಗ ಅಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಬೇಜಾರಾಗುತ್ತಾಗಲ್ವೋ? ಇಷ್ಟೆಲ್ಲ ಸಮಯವನ್ನು ಖರ್ಚು ಮಾಡಿದ್ರೆ ಏನೂ ಪ್ರಯೋಜನ ಆಗಿಲ್ಲ ಅಂತ. ಕಾರಣ ಏನು ಅಂತಂದ್ರೆ, ಕರ್ಮ ಮಾಡುವಂತ ಸಮಯದಲ್ಲಿ ನಾವು ಭಗವಂತನ ಜೊತೆಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಮಿತ್ತರಾಗಿರೋದಿಲ್ಲ, ಸ್ಥೂಲವಾಗಿರೋದನ್ನ ಮಾತ್ರ ನೋಡ್ತಾ ಇದ್ದೀವಿ. ವರ್ತಮಾನ ಸಮಯವನ್ನ ನೋಡಿದಾಗ ಸ್ಥೂಲ ಸೇವೆ ಹೆಚ್ಚಿಗೆ ಇದೆ, ಅದರ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ವಾಚಾ ಸೇವೆ ಜಾಸ್ತಿ ಇದೆ, ಆದ್ರೆ ಮನಸಾ ಸೇವೆ ಜಾಸ್ತಿ ಬೇಕು. ಒಂದೇ ಸಮಯದಲ್ಲಿ ಮನಸಾ ಸೇವೆನೂ ಮಾಡಿ, ವಾಚಾ ಸೇವೆನೂ ಮಾಡಿ, ಕರ್ಮಣ ಸೇವೆನೂ ಮಾಡಿ. ಕೆಲವೊಬ್ರು ಏನ್ ಮಾಡ್ತಾರೆ, ನಾನು ತಪಸ್ಸು ಮಾತ್ರ ಮಾಡ್ತಾ ಕೂರ್ತೇನಪ್ಪ, ಬೇರೆ ಏನು ಮಾಡಲ್ಲ. ಇಲ್ಲ, ವಾಚಾ ಸೇವೆನೂ ಮಾಡಿ. ವಾಚಾ ಸೇವೆ ಮಾಡ್ಬೇಕಾದ್ರು ಬಾಬಾ ಜೊತೆ ಕನೆಕ್ಟ್ ಆಗಿರಿ. ಓಕೆ, ಮನೆಯಲ್ಲೂ ಕರ್ಮಣ ಸೇವೆ ಮಾಡಬೇಕಾಗ್ತದೆ, ಸೇವಾ ಕೇಂದ್ರದಲ್ಲೂ ಮಾಡಬೇಕಾಗ್ತದೆ. ಆವಾಗ್ಲೂ ಕೂಡ ಬಾಬನ ಜೊತೆಗೆ ಜೋಡಣೆ ಆಗಿರಿ. ಇನ್ನು ಕೆಲವೊಂದ್ಸಲ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಬಾಬನ ಜೊತೆಗೆ ಮಾತಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಅವ ಅದನ್ನ ಮಾಡ್ಕೊಡು, ಅದನ್ನ ಮಾಡ್ಕೊಡು, ಇದೇ ಹೇಗೆ ಮಾಡಿ ಹಾಗೆ ವಾಚ ಜಾಸ್ತಿ ಆಗ್ಬಿಡುತ್ತೆ. ಕರ್ಮಣ ಅಂತಂದ್ರೆ ಬಾಬನಿಗೋಸ್ಕರ ಬಿಲ್ಡಿಂಗ್ ಕಟ್ತಾ ಇದ್ದೇನೆ, ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೇನೆ, ಅದ್ರ ಬಗ್ಗೆ ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಮನಸಾ ಸೇವೆಯಲ್ಲಿ ಕೇವಲ ಮನಸ್ಸನ್ನ ಮಾತ್ರ ಭಗವಂತನ ಕಡೆ ಇಡಬೇಕು, ಶಕ್ತಿಗಳು ಪ್ರವಾಹ ಆಗಿದೆ ಗೊತ್ತಾಗ್ಬೇಕು. ಮಾತಾಡದಿದ್ರು, ಬಾಬನ ಹತ್ರ ಮಾತಾಡದಿದ್ರು ಶಕ್ತಿ ಅನುಭವ ಆಗಲಿ. ಸೇವೆ ಬೇರೆಯವರಿಗೋಸ್ಕರ ಮಾಡೋದಲ್ಲ. ನೀವು ಜ್ಞಾನ ಹೇಳಬೇಕಾದ್ರೂ ಭಗವಂತನ ಜೊತೆಗೆ ಜೋಡಣೆಯಾದಾಗ ಆ ಶಕ್ತಿಯ ಅನುಭವ ನಿಮಗೂ ಆಗತ್ತೆ, ಎದುರುಗಡೆಯವ್ರಿಗೂ ಅನುಭವ ಆಗತ್ತೆ. ಆದ್ಮೇಲೆ ಶಬ್ದ ಜನರಿಗೆ ನೆನಪಿರೋದಿಲ್ಲ, ಆ ಸಮಯದಲ್ಲಿ ಆ ಸ್ವರೂಪ ಭಗವಂತನ ಪ್ರೀತಿಯ ಅನುಭವ ಎದುರುಗಡೆಗಿರ್ತದೆ, ಅದು ನೆನಪಿನಲ್ಲಿ ಇರುತ್ತೆ. ಅದಕ್ಕಾಗಿ ಏನೇ ಕರ್ಮ ಮಾಡಬೇಕಾದ್ರೂ ಸೇವೆಯ ಭಾವ ಇಲ್ಲಿ, ಸೇವೆಯ ಭಾವನೆ ಇಲ್ಲಿ. ಭಾವ ಮತ್ತು ಭಾವನೆ ಬಗ್ಗೆ ನಾಳೆ ಚರ್ಚೆ ಮಾಡೋಣ. ನಾಳೆ ಫುಲ್ 1 ಕ್ಲಾಸ್ ಅದರ ಬಗ್ಗೆ ಇತ್ತು. ಓಕೆ, ಭಾವ ಅಂದ್ರೆ ಏನು, ಭಾವನೆ ಅಂತಂದ್ರೆ ಏನು? ಭಾವ ಅಲ್ಲ, ಭಾವ ಮತ್ತು ಭಾವನೆ. ಸರಿ, ಅದಕ್ಕಾಗಿ ನೀವು ಮನಸಾ ಸೇವೆಯನ್ನ ಮಾಡಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಇಷ್ಟಪಡ್ತೀರಾ? ನೀವು ಸದಾ ನಿರ್ವಿಘ್ನವಾಗಿರಬೇಕಲ್ವಾ? ಅದಕ್ಕಾಗಿ ನೀವು ಆ ಬೇರಲ್ಲೇ ಕುತ್ಕೊಂಡು ನೀವು ನಿರ್ವಿಘ್ನವಾಗಿದ್ರೆ ಪೂರ್ತಿ ವಿಶ್ವನೇ ನಿರ್ವಿಘ್ನವಾಗತ್ತೆ. ಅಂದರೆ ಅಂದರೆ ನೀವು ಈ ರೂಪದಲ್ಲಿ ಸಾಧನೆಯನ್ನು ಮಾಡಿದಾಗ ಬೆಳಗಿಂದ ರಾತ್ರಿಯವರೆಗೂ ನಿಮ್ಗೆ ಯಾವುದೇ ರೀತಿ ವಿಘ್ನದ ಪ್ರಭಾವ ಬರೋದಿಲ್ಲ. ಹಾಗಿದ್ರೆ ಬಾಬಾ ವಿಘ್ನನೇ ಬರೋದಿಲ್ವಾ? ಖಂಡಿತವಾಗ್ಲೂ ಬರ್ತದೆ. ಮೊದಲಿನಕ್ಕಿಂತ ಜಾಸ್ತಿ ವಿಘ್ನಗಳು ಬರ್ತವೆ, ಆದ್ರೆ ವಿಘ್ನಕ್ಕೆ ಪರಿಹಾರ ಇರ್ತದೆ. 2 ವೀಲರ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ದಿನದಿಂದ ದಿನಕ್ಕೆ ರೋಡ್ ಹಾಳಾಗತ್ತೆ. ಆದ್ರೆ ರೋಡ್ ಹಾಳಾದಾಗ ಡ್ರೈವಿಂಗ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಹಸು ಅಡ್ಡ ಬಂದಾಗ ಏನ್ ಮಾಡ್ಬೇಕು?
ಮಳೆ ಬಂದಾಗ ಏನ್ ಮಾಡ್ಬೇಕು, ಓವರ್ಟೇಕ್ ಹೆಂಗ್ ಮಾಡ್ಬೇಕು, ಬೇರೆಯವ್ರಿಗೆ ಸೈಡ್ ಹೇಗೆ ಕೊಡಬೇಕು, ಹಿಂದ್ಗಡೆ ಜನ ಕೂತ್ಕೊಂಡಾಗ ಹೇಗಿರ್ಬೇಕು, ಒಂದೇ ಕಡೆ ಕಾಲ ಹಾಕೊಂಡು ಕೂತ್ಕೊಂಡಾಗ ಡ್ರೈವಿಂಗ್ ಹೆಂಗ್ ಮಾಡ್ಬೇಕು, ಎರಡು ಕಡೆ ಕಾಲು ಇಟ್ಕೊಂಡಾಗ ಹೆಂಗ್ ಡ್ರೈವಿಂಗ್ ಮಾಡ್ಬೇಕು, ಈ ಎಲ್ಲ ಅನುಭವ ನಿಮ್ಗಿದ್ದಾಗ ನಿಮ್ಗೆ ಪ್ರವಾಸದಲ್ಲಿ ನಿಮ್ಗೇನು ತೊಂದರೆ ಆಗೋದಿಲ್ಲ. ನೀವು ರೋಡಲ್ಲಿ ಇಳಿದ ತಕ್ಷಣ ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಡ್ತದೆ ಹೇಳುವಂತ ಅರ್ಥ ಅಲ್ಲ. ವಿಘ್ನಗಳು ಬರ್ತಾವೆ. ನಿಮ್ಮ ಜೀವನದಲ್ಲಿ ಆತ್ಮೀಯರೇ ಖರ್ಚು ಬರೋದಿಲ್ವಾ? ಬರ್ತದೆ. ಬಂದ್ರೆ ಪರ್ಸಲ್ಲಿ ಹಣ ಇದೆ, ಬ್ಯಾಂಕಲ್ಲಿ ಹಣ ಇದೆ, ದುಡ್ಡು ಕೊಟ್ವಿ ಕ್ಲಿಯರ್ ಮಾಡಿದ್ವಿ ಅಷ್ಟೇ. ಹಣನೇ ಇಲ್ಲ ಅಂತಂದ್ರೆ ಮಕ್ಕಳಿಗೆ ಆರೋಗ್ಯ ಸರಿ ಇರೋದಿಲ್ಲ, ಫೀಸ್ ತುಂಬಬೇಕು, ಬಟ್ಟೆ ಬೇಕು, ಪೆಟ್ರೋಲ್ ಬೇಕು, ಕರೆನ್ಸಿ ಬೇಕು, ತರಕಾರಿ ತರಬೇಕು, ಮದುವೆ ಮಾಡಬೇಕು, ಸರಿ ಬರ್ತವೆ. ಅದೆಲ್ಲ ಸಮಯದ ಅನುಸಾರದಲ್ಲಿ ಕೆಲವೊಂದು ಅನಿರೀಕ್ಷಿತವಾಗಿ ಬಂದ್ಬಿಡ್ತದೆ. ಆದ್ರೆ ನಿಮ್ಮ ಬ್ಯಾಂಕಲ್ಲಿ ಹಣ ಇದ್ರೆ ಕಾಯಿಲೆ ಹೇಳಿಬಿಟ್ಟು ಬರತ್ತಾ? ಯಾರಿಗೊಬ್ರಿಗೆ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಬೇಕು, ಮಾಡಿದ್ರಿ ಹಣ ಬೇಕು, ಟಕ್ ಅಂತ ATM ಅನ್ನು ತೆಗೆದ್ರಿ, ಹಣ ಕೊಟ್ರಿ. ಇಲ್ಲ ಅಂತಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮೊದಲು ಹಣ ಹೇಗೆ ಸೇರಿಸಬೇಕು ಅನ್ನೋದೇ ದೊಡ್ಡ ಯೋಚನೆ ಆಗತ್ತಲ್ವಾ ನಿಮಗೆ? ಅದಕ್ಕಾಗಿ ಅಷ್ಟು ಸ್ಟಾಕ್ ನಿಮ್ಮಲ್ಲಿ ಇದೆಯಾ? ವಿಘ್ನಗಳು ಬರ್ತವೆ. ಆದ್ರೆ ನೀವು ಮಾಡಿರುವಂತ ಸಾಧನೆಯಿಂದ, ಈ ರೀತಿ ಮಾಡಿರುವಂತ ಸೇವೆಯ ಫಲದಿಂದ ಎಷ್ಟು ಸ್ಟಾಕ್ ಜಮಾ ಇರ್ತದೆ ಅಂತಂದ್ರೆ ಬಂದಿರುವಂತ ವಿಘ್ನಗಳು ಈ ಒಂದು ರಾಜಯೋಗದ ಶಕ್ತಿಯಿಂದ ಕ್ಲಿಯರ್ ಆಗ್ತಾ ಇರ್ತದೆ. ಆ ರೀತಿ ಮಾಡಿದಾಗ ಆತ್ಮೀಯರೇ, ಬೆಳಗಿಂದ ರಾತ್ರಿವರೆಗೆ ಈ ರೀತಿ ವಿಶ್ವದ ಎಲ್ಲಾ ನಿರ್ವಿಘ್ನ ಕ್ಲಿಯರ್ ಆದ್ರೆ ಮಲ್ಕೊಂಡ ತಕ್ಷಣದಲ್ಲಿ ಶಾಂತ ನಿದ್ರೆ ಬರ್ತದೆ. ಗೊತ್ತಿಲ್ಲಿ ಹಾಸಿಗೆ ಮೇಲೆ ಮಲ್ಕೊಂಡಾಗ ಶಾಂತ ನಿದ್ರೆ ಬರಬೇಕೆ ಹೊರತು ರಾಜಯೋಗದಲ್ಲಿ ಕೂತ್ಕೊಂಡಾಗ ಶಾಂತ ನಿದ್ರೆ ಅಲ್ಲ. ರಾಜಯೋಗದಲ್ಲಿ ಕುಂತಾಗ ಶಾಂತ ನಿದ್ರೆ ಬಂದ್ರೆ ನಿಮ್ಗೇನು ಬಂದಿದೆ? ಮಾಯೆ ಬಂದಿದೆ ಅಂತ ಲೆಕ್ಕ. ಸಂಪಾದನೆ ಟೈಮ್ನಲ್ಲಿ ನಿದ್ರೆ ಮಾಡೋದಲ್ಲ. ಜೊತೆಗೆ ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡ್ತೀರಿ, ಯಾಕಂದ್ರೆ ಅಪೋಸಿಷನ್ ಇಲ್ವಲ್ಲ. ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಮಸ್ತಾಗಿ ಮಾಡ್ತೀರಿ, ಜ್ಞಾನ ಹೇಳ್ಬೇಕಾದ್ರೆ ಖುಷಿಯಿಂದ ಮಾಡ್ತೀರಿ. ಯಾಕೆ? ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ. ಅಂದ್ರೆ ವಿಶ್ವದ ಯಾವ ಒಂದು ನಿರಾಕಾರ ಶಕ್ತಿಯಿಂದನೂ ನಿಮ್ಗೆ ಅಪೋಸಿಷನ್ ಬರೋದಿಲ್ಲ. ಯಾಕಂತಂದ್ರೆ ಅಡ್ವಾನ್ಸ್ ಪೇಮೆಂಟ್ ಅಮೃತ ಮಾಡಿಬಿಡ್ತೀರಿ. ಅಮೃತ ವೇಳೆಯಲ್ಲಿ ಚಂದ ಗುರ್ರ ಅಂತ ನಿದ್ರೆ ಮಾಡಿದ್ರೆ ಆಮೇಲೆಲ್ಲ ಸರಿ ಬರ್ಬೇಕು ಅನ್ನೋದು ಎಲ್ಲಿಂದ ಬರ್ತದೆ ಆತ್ಮೀಯರೇ? ಹೇಳಿ. ಅದಕ್ಕಾಗಿ ಪ್ರತಿದಿನ ಪ್ರತಿ ಕ್ಷಣ ಮನಸಾ ಸೇವೆಯ ಮೂಲಕ ಏನ್ ಮಾಡಿ ವಿಶ್ವಕ್ಕೆ ಸಕಾಶನ್ನ ಕೊಡಿ. ಪ್ರತಿಯೊಬ್ಬರನ್ನು ನೋಡಬೇಕಾದ್ರೆ ಆತ್ಮಿಕ ದೃಷ್ಟಿಯಿಂದ ನೋಡಿ, ಒರಿಜಿನಲ್ ಸಂಸ್ಕಾರ ನೋಡಿ. ಹೌದು, ಪ್ರತಿಯೊಬ್ಬರಲ್ಲೂ ಕಡಿಮೆತನ ಇದೆ, ಅದನ್ನ ನೋಡ್ಬೇಡಿ. ಜಗಳ ಆಗತ್ತೆ, ನಿಮ್ಮ ನಿಂದನೆ ಮಾಡ್ತಾರೆ, ಅವರಿಗೂ ಒಳ್ಳೆಯದನ್ನ ಬಯಸಿ. ಅಪ್ಪ ಕಾರಣಾಂತರದಿಂದ ಆತ್ಮ ಮಾಯಿಗೆ ವಶೀಭೂತ ಆಗಿದೆ, ಅವರಿಗೂ ಒಳ್ಳೆಯದಾಗ್ಲಿ ಹೇಳುವಂತ ಶುಭ ಭಾವನೆ ಇಡಿ, ಅವರಿಗೂ ಶಕ್ತಿಯನ್ನ ಕೊಡಿ. ಈ ರೀತಿ ಒರಿಜಿನಲ್ ಆತ್ಮವನ್ನು ನೋಡ್ತಾ ಆತ್ಮದ ಉದ್ಧಾರ ಕೊಡಿ. ಬಟ್ಟೆ ಬೇಕು, ಬಟ್ಟೆ ಕೊಡ್ತೀವಿ. ಶರೀರಕ್ಕೆ ಬೇಕು, ಅದು ಕೊಡ್ತೀವಿ. ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡಿ. ಶರೀರಕ್ಕೆ ಬೇಕಾಗಿರೋದನ್ನ ಕೊಡೋರು ತುಂಬಾ ಜನ ಇದ್ದಾರೆ ಅಲ್ವಾ? ಎಲ್ಲ ಒಂದು ಭೂಕಂಪ ಆಯ್ತು, ಬಟ್ಟೆ ಕೊಡೋರು ಬೇಕಾದಷ್ಟು ಜನ ಇದ್ದಾರೆ, ಮೆಡಿಸಿನ್ ಕೊಡೋರು ಇದ್ದಾರೆ, ಹಣ ಕೊಡೋರು ಇದ್ದಾರೆ. ಶಾಂತಿ ಕೊಡೋದು ಯಾರ ಹತ್ರ ಗೊತ್ತು? ನಿಮ್ಗೆ ಮಾತ್ರ ತಾನೇ ಗೊತ್ತಿದೆ. ಅದಕ್ಕಾಗಿ ಈಗ ಕೊರೋನಾ ಟೈಮ್ನಲ್ಲಿ ಡಾಕ್ಟರ್ ಅವಶ್ಯಕತೆ ಬಂತು. ಯಾರು ಮಾಡ್ಬೋದು? MBBS ಆದವ್ರು ತಾನೇ ಮಾಡ್ಬೋದು. ನೀವು ಹೋಗ್ಬಿಟ್ಟು ಡಾಕ್ಟರ್ ಕೆಲಸ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲವಲ್ಲ. ಹಾಗೆ ನಿರಾಕಾರವಾದಂತ ಆತ್ಮಕ್ಕೆ ಶಕ್ತಿ ಕೊಡುವಂತ ಕೆಲಸ ನೀವು ಮಾತ್ರ ಮಾಡಬಹುದೇ ಹೊರತು ಪ್ರಪಂಚದಲ್ಲಿ ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇವತ್ತು ಭಗವಂತ ಕೊಡು ಅಂತ ಬೇಡ್ತಾ ಇದ್ದೀರೋ, ಬೇರೆಯವ್ರು ಕೊಡ್ಲಿಕ್ಕೆ ನಿಮಿತ್ತ ಆಗಿದ್ದೀರೋ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ. ಅದಕ್ಕಾಗಿ ನೀವು ಯಾವ ರೀತಿಯಲ್ಲಿ ಮಾತಾಡಬೇಕಾದ್ರೂ ಆತ್ಮೀಯ ರೂಪದಲ್ಲಿ ನಡೆ, ನುಡಿ, ದೃಷ್ಟಿ, ಮಾತಾಡು, ಸಂಪರ್ಕ ಎಲ್ಲವನ್ನ ಮಾಡಬೇಕು. ಆರಂಭದ ದಿನದಲ್ಲಿ 14 ವರ್ಷ ತಪಸ್ಸನ್ನು ನಡೆದಾಗ ಬಾಬಾ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಆಮೇಲೆ ಮಕ್ಕಳು ಯಾವಾಗ ಸೇವೆಗೆ ಹೋಗ್ಬಿಟ್ರು, ಬ್ಯೂಸಿ ಆಗ್ಬಿಟ್ರು, ಇದನ್ನ ನಿಲ್ಸ್ಬಿಟ್ರು. ಇದನ್ನ ಮತ್ತೆ ವಾಪಸ್ ಪ್ರಾಕ್ಟೀಸ್ ಅನ್ನ ಮಾಡಿ ಸದಾ ಆತ್ಮವಾಗಿರಿ, ಸದಾ ಆತ್ಮವನ್ನು ನೋಡ್ತಾ ಇರಿ, ಬೇರೆಯವರಿಗೆ ಕೊಡ್ತಾ ಇರಿ. ಆ ಮೂಲಕ ಆಶೀರ್ವಾದ ತೆಗೆದುಕೊಳ್ಳಿ, ಆಶೀರ್ವಾದ ಕೊಡಿ. ಇದನ್ನ ಮಾಡಿದಾಗ ನಿಮ್ಗೆ ಮೊದಲಿನಕ್ಕಿಂತ ಹೆಚ್ಚಿಗೆ ಅಪೋಸಿಷನ್ ಒಳಗಡೆಯಿಂದಾನೇ ಬರ್ತದೆ, ಕುಟುಂಬದಿಂದ ಬರ್ತದೆ, ತುಂಬಾ ಜನರಿಂದ ಬರ್ತದೆ ಮಕ್ಕಳೇ. ಅದಕ್ಕೆ ಬ್ರಹ್ಮ ಬಾಬಾ ಅವರಿಗೂ ಕೂಡ ಅಪೋಸಿಷನ್ ತುಂಬಾ ಬಂತಲ್ವಾ? ಆದ್ರೆ ನಂಬರ್ 1 ಪೊಸಿಷನ್ ಯಾರಿಗೆ ಸಿಕ್ತು? ಬ್ರಹ್ಮ ಬಾಬಾ ಅವರಿಗೆ ಸಿಕ್ತಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕಲ್ಲು ಹಾಗೆ ಇದ್ರೆ ಯಾರು ಪೂಜೆ ಮಾಡೋದಿಲ್ಲ, ಅದನ್ನು ಕೆತ್ತಿ 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 ಆ ಉಳಿ ಏಟನ್ನ ಸ್ವೀಕಾರ ಮಾಡಿ ಮಾಡಿ ಸಹನೆ ಮಾಡಿದಾಗ ಆಮೇಲೆ ತಾನೇ ಅದಕ್ಕೆ ಪೂಜೆ ಆಗತ್ತೆ. ಹಾಗೆ ಇಲ್ಲೂ ಕೂಡ ಮಕ್ಕಳೇ ಕಷ್ಟಗಳು ಬರ್ತಾವೆ, ಹೆದರ್ಬೇಡಿ ನೀವು.
ಧೈರ್ಯದಿಂದ ಇರಿ, ಭಗವಂತನ ಜೊತೆಲಿ ಇಟ್ಕೊಳ್ಳಿ, ಇದನ್ನು ಕೊಡುವುದನ್ನು ಯೋಚನೆ ಮಾಡ್ತಾ ಹೋಗಿ. ಆವಾಗ ನೋಡಿ ನಿಮ್ಮ ಸಮಸ್ಯೆಗಳು ಹೇಗೆ ಪರಿಹಾರ ಆಗ್ತಾವೆ. ಹೀಗೆ ಸಮಯದ ಅನುಸಾರ ವಿಶ್ವವನ್ನ ಪರಿವರ್ತನೆ ಮಾಡುವಂತಹವರು ನೀವು ಸದಾಕಾಲ ಸ್ವಪರಿವರ್ತನೆ ಮೂಲಕ ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ಆಧಾರ ಮೂರ್ತಿಗಳಾಗಿ ನಿಮ್ಮ ಪರಿವರ್ತನೆ ನೀವು ಮಾಡ್ಕೊಳ್ಳಿ. ಓಕೆ, ನಾವೇನ್ ಮಾಡ್ತೀವಿ, ನಾವು ಸಂಪಾದನೆ ಮಾಡ್ಬೇಕು, ಹಣ ನಮ್ಮ ಹತ್ರ ಇರಬೇಕು. ಹಣ ನಮ್ಮಲ್ಲಿದೆ, ನಾವು ಯಾವಾಗ ಬೇಕಾದ್ರೂ ಕೊಡ್ಬೋದಲ್ವಾ, ಯಾವಾಗ ಬೇಕಾದ್ರೂ ವೈಯಕ್ತಿಕ ಕಾರ್ಯಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬಹುದಲ್ವಾ. ಅದಕ್ಕೆ ನಾನು ಸಂಪಾದನೆ ಮಾಡ್ಬೇಕಲ್ವಾ, ಅದಕ್ಕಾಗಿ ಸ್ವಪರಿವರ್ತನೆಯನ್ನ ಮಾಡಿ. ಆದರೆ ಇವತ್ತು ಸ್ವಪರಿವರ್ತನೆ ಮಾಡ್ಲಿಕ್ಕೆ ನಿಮ್ಗೆ ಅಡ್ಡ ಇಲ್ಲಿ ಅಂತಂದ್ರೆ ಪರದರ್ಶನ, ಪರಚಿಂತನ, ಪರಮತ, ಪರಸಂಗ. ಸರಿ, ಪರಚಿಂತನ ಅಂತಂದ್ರೆ ಏನು? ನಮ್ಮ ಮನೆಯವ್ರು ಸರಿ ಇಲ್ಲ, ಯೋಗೇಶನ್ನ ಸರಿ ಇಲ್ಲ, ಆಫೀಸಿನಲ್ಲಿ ಡಾಕ್ಟರ್ ಸರಿ ಇಲ್ಲ, ಆಫೀಸರ್ ಸರಿ ಇಲ್ಲ, ಯಾರು ಸರಿ ಇಲ್ಲ. ಯಾರು ಸರಿ ಇದ್ದಾರೆ? ನಾನು ಮಾತ್ರ ಸರಿ ಇದ್ದೇನೆ. ಪರಚಿಂತನ, ಹೇಳ್ತಾರೆ ಶರೀರನ ಕೂಡ ಬೇರೆನೆ. ನನ್ನ ಶರೀರಕ್ಕೆ ಊಟ ಬೇಕು, ತಿಂಡಿ ಬೇಕು, ಬಿಲ್ಡಿಂಗ್ ಬೇಕು, ಅದು ಬೇಕು, ಇದು ಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡೋದು. ಪರದರ್ಶನ, ಕನ್ನಡ ಎದುರುಗಡೆ ನೋಡ್ಕೊಂಡ್ಬಿಟ್ಟು ಏನು ಶರೀರ ಸುಂದರ ಮಾಡ್ಕೊಳ್ತಾರೋ, ಎಷ್ಟು ಗಮನ ಕೊಡ್ತಾರೋ, ಬಟ್ಟೆ ಚೆನ್ನಾಗಿರಬೇಕು, ಮ್ಯಾಚಿಂಗ್ ಇರೋದು, ಇಷ್ಟೇ ಹಾಕೊಂಡಿರಬೇಕು. ಆತ್ಮದಲ್ಲಿ ಎಷ್ಟು ಬೇಕಾದ್ರೂ ಕೊಳೆ ಇರ್ಲಿ. ಮಾತೆ ಏನಂತೂ ಶರೀರಕ್ಕೆ ಊಟನೇ ಕೊಡೋದಿಲ್ಲ, ಕೆಲಸ ಕೆಲಸ ಅಂತ ಹೋಗ್ತಾ ಇರ್ತಾವ. ತುಂಬಾ ಶರೀರ ಮಾತ್ರ ಸುಂದರವಾಗಿರ್ಬೇಕು, ಒಳಗಡೆ ಎಷ್ಟು ಬೇಕಾದ್ರೂ ನೋವಿಲ್ಲಿ, ಕಾಯಿಲೆ ಇಲ್ಲಿ. ಮನೆ ಚೆನ್ನಾಗಿರ್ಬೇಕು, ಮನೆ ಚೆನ್ನಾಗಿರ್ಬೇಕು, ಶರೀರ ಚೆನ್ನಾಗಿರ್ಬೇಕು, ಬಟ್ಟೆ ಚೆನ್ನಾಗಿರ್ಬೇಕು. ಮನ ಚೆನ್ನಾಗಿರೋದು ಬೇಡವಾ? ಬುದ್ಧಿ ಸಂಸ್ಕಾರ ಚೆನ್ನಾಗಿರೋದು ಬೇಡವಾ? ಆತ್ಮ ಚೆನ್ನಾಗಿರೋದು ಬೇಡವಾ? ಇಲ್ಲ ಅನ್ನೋರು ಯಾರು ಚೆನ್ನಾಗಿಲ್ದಿದ್ದು ಪರವಾಗಿಲ್ಲ. ಯಾಕಂತಂದ್ರೆ ಹೊರಗಡೆ ಯಾರಿಗೂ ಕಾಣೋದಿಲ್ವಲ್ಲ. ಹೊರಗಡೆ ಕಾಣೋದಿಲ್ಲ, ನಿಮ್ಗೆ ಅನುಭವ ಆಗ್ತದೆ ತಾನೇ. ಅದು ಚೆನ್ನಾಗಿಲ್ಲ ಅಂದ್ರೆ ಅದರ ಪ್ರಭಾವ ನಿಮ್ಮ ಪ್ರತಿಯೊಂದು ಕರ್ಮದಲ್ಲಿ ಬೀಳತ್ತೆ ತಾನೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಪರದರ್ಶನ, ಪರಚಿಂತನ ಬೇಡ. ಬೇರೆಯವ್ರು ಏನು ಮಾಡ್ತಾರೆ, ಅವ್ರು ಸಾಧನೆ ಮಾಡ್ತಾರೋ ಮಾಡೋದಿಲ್ವೋ, ಅಮೃತ ವೇಳೆ ಮಾಡ್ತಾರೋ ಮಾಡೋದಿಲ್ವೋ, ಅವ್ರು ನಿದ್ರೆ ಮಾಡ್ತಾರೋ ಮಾಡಲ್ವೋ, ಅವ್ರು ಈರುಳ್ಳಿ ಬೆಳ್ಳುಳ್ಳಿ ತಿಂತಾರೋ ತಿನ್ನಲ್ವೋ, ಅವ್ರು ಪ್ರತಿದಿನ ಮುರಳಿ ಓದ್ತಾರೋ ಬಿಡ್ತಾರೋ, ಅದನ್ನ ನಿಮ್ಗೆ ಬೇಡ. ನಿಮ್ಗೇನು ಹೇಳಿದ್ದಾರೆ ಅದನ್ನ ನೀವು ಮಾಡ್ತಾ ಹೋಗಿ. ಪರಮತ, ಸದಾಕಾಲ ಏನೇ ಸಮಸ್ಯೆ ಬಂದ್ರು ಬಾಬನೆ ಕೇಳಿ, ಮನುಷ್ಯಾತ್ಮಕತೆ ಯಾರ ತಾನು ಕೇಳಬೇಡಿ ಮಕ್ಕಳೇ. ಪರಮತ ಬೇಡ, ಪರಸಂಗ. ಬಾಬಾ ಒಬ್ಬರು ಬಿಡಬೇಡಿ, ಯಾರ ಸಂಘನೂ ಕೂಡ ಮಾಡಬೇಡಿ ಮಕ್ಕಳೇ. ಮನಬುದ್ಧಿ ಸಂಸ್ಕಾರದ ಸಂಘನೂ ಬೇಡ, ಶರೀರ ಬೇಡ, ಏನು ಬೇಡ. ಕೇವಲ ಪರಮಾತ್ಮನ ಸಂಘವನ್ನ ಮಾಡಿ ಸಂಘದಂತೆ ರಂಗು. ಎಷ್ಟು ನೀವು ಇದನ್ನು ಮಾಡ್ತಾ ಹೋಗ್ತಿರೋ ಅಷ್ಟು ಆತ್ಮ ಶುದ್ಧವಾಗ್ತದೆ, ಸ್ವಚ್ಛವಾಗ್ತದೆ. ನಮಗೆ ಗೊತ್ತು, ನೀರಿನ ಸಂಘದಲ್ಲಿ ಇದ್ದಷ್ಟು ನೀವು ಸ್ವಚ್ಛವಾಗ್ತೀರಿ, ಬೇರೆಯವ್ರ ಸಂಘದಲ್ಲಿ ಇದ್ದಷ್ಟು ಆ ಗುಣ ನಿಮ್ಗೆ ಮೆತ್ಕೊಳ್ತಾ ಹೋಗ್ತದೆ. ಹೌದಾ? ಹಾಗೆ ಮನಸ್ಸನ್ನು ಬೇರೆ ಎಲ್ಲೂ ಇಡಬೇಡಿ, ಕೇವಲ ಪರಮಾತ್ಮನ ಹತ್ರ ಇಡ್ತಾ ಹೋಗಿ. ಈ ರೀತಿ ಯಾರು ಕರ್ಮವನ್ನ ಮಾಡ್ತಾರೋ ಅವರಿಗೆ ಬಾಬಾ ಸದಾ ಕಾಲ ಎಕ್ಸ್ಟ್ರಾ ಸಹಾಯವನ್ನ ಮಾಡ್ತಾರೆ. ಪರದರ್ಶನ ಬೇಡ, ಪರಚಿಂತನ ಬೇಡ, ಪರ ಮತ ಬೇಡ, ಪರ ಸಂಘ ಬೇಡ. ಅದು ಸದಾ ಪರ ಉಪಕಾರಿಗಳಾಗಿ. ಸ್ವ ಉಪಕಾರಿ ಅಂತ ಹೇಳಿಲ್ಲ ಬಾಬಾ, ಪರ ಉಪಕಾರಿಗಳಾಗಿ. ನಿಮ್ಮಪ್ಪನ ಆಸ್ತಿಯನ್ನು ಬೇರೆಯವ್ರು ಕೊಟ್ಟರೆ ಮಾತ್ರ ನಿಮ್ಗೆ ಹಣ ಬರ್ತದೆ. ನೀವು ತಿಂದರೆ ನಿಮ್ಗೆ ಹೆಂಗೆ ಹಣ ಬಂದ್ಬಿಡ್ತದೆ? ಹೌದಲ್ವಾ? ಅದಕ್ಕೆ ಪರರಿಗೆ, ಬೇರೆಯವರಿಗೆ ಉಪಕಾರವನ್ನ ಮಾಡುವಂಥವ್ರು ಆಗಿ. ಅಡ್ವಾನ್ಸ್ ಪಾರ್ಟಿಯವರು ಕೇಳ್ತಾರಂತೆ, ಬಾಬಾ ನಮ್ಮನ್ನು ಅಡ್ವಾನ್ಸ್ ಪಾರ್ಟಿ ಹೆಂಗ್ ಮಾಡಿಬಿಟ್ಟಿದ್ದೀರಿ, ನಾವೆಲ್ಲ ಸೇವೆ ಮಾಡ್ತಾ ಇದ್ದೀವಿ, ಆದ್ರೆ ನಮ್ಮ ಜೊತೆಗೆ ಸೇವೆ ಮಾಡುವಂತ ಆತ್ಮಗಳ ಅಡ್ವಾನ್ಸ್ ಸ್ಟೇಜ್ ಯಾವಾಗ ಬರ್ತದೆ? ಅಡ್ವಾನ್ಸ್ ಸ್ಟೇಜ್ ಅಂತಂದ್ರೆ ಏನು? ಭಾಷಣ ಮಾಡೋದ್ರಲ್ಲಿ ಹುಷಾರಾಗ್ಬಿಟ್ಟಿದ್ದಾರೆ, ಆದ್ರೆ ವಿಶ್ವ ಕಲ್ಯಾಣ ಮಾಡೋದಕ್ಕೆ ಬೀಗದಿನ ಸೇವೆಯಲ್ಲಿ ಅಡ್ವಾನ್ಸ್ ಸ್ಟೇಜ್ ಯಾವಾಗ ಬರ್ತಾರೆ ಈ ಮಕ್ಕಳದು? ಆ ಅಡ್ವಾನ್ಸ್ ಸ್ಟೇಜ್ ಇಂದಾನೆ ವಿಶ್ವದಲ್ಲಿ ಕೋಟ್ಯಾಂತರ ಜನ ನಿಮ್ಮ ಸಮ್ಮುಖದಲ್ಲಿ ಬರ್ತಾರೆ, ಭಗವಂತನ ಪರಿಚಯ ಆಗತ್ತೆ. ಪಾಪ ಕೇಳ್ತಾರೆ, ಮಕ್ಕಳೇ ಹೇಳಿ ಡೇಟ್ ಯಾವಾಗ ಹೇಳ್ತೀರಿ? ಅಥವಾ ನಿಮ್ಮ ಹೆಸರು ನಿಮ್ಮ ಕೀರ್ತಿ ಮಾಡ್ಕೊಳ್ಳಿಕ್ಕೆ ಬ್ಯುಸಿ ಆಗಿದ್ದೀರೋ, ಅಥವಾ ನೆಕ್ಸ್ಟ್ ಸ್ಟೇಜ್ ಯಾವ್ದಲ್ಲಿ? ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ, ತಪಸ್ಸಲ್ಲಿ, ಸೇವೆಯಲ್ಲಿ ಅಡ್ವಾನ್ಸ್ಡ್ ಯಾವುದು? ನಿರಾಕಾರ ಅಲ್ವಾ? ಮೊಬೈಲ್ ಆಪರೇಟ್ ಮಾಡೋದ್ರಲ್ಲಿ ಅಡ್ವಾನ್ಸ್ಡ್. ಹೊಸ ಮೊಬೈಲ್ ತಗೊಳ್ಳಿಕ್ಕೆ ಹೋಗ್ತೀವಿ, 5G ತಗೊಳ್ಳಿಕ್ಕೆ ಹೋಗ್ತೀವಿ, ಹೊತ್ತು 2G ಯಾರು ತಗೊಳ್ಳಲ್ಲ. ನಾರ್ಮಲ್ ಮೊಬೈಲ್ ಯಾರೂ ತಗೊಳ್ಳಲ್ಲ, ಅಡ್ವಾನ್ಸ್ಡ್ ಮೊಬೈಲೇ ಬೇಕು. ಕಾರ್ ಅಡ್ವಾನ್ಸ್ ಬೇಕು, ಮನೇಲಿ ನಲ್ಲಿ ಅಡ್ವಾನ್ಸ್ ಬೇಕು, ಬಟ್ಟೆ ಅಡ್ವಾನ್ಸ್ ಬೇಕು, ಎಲ್ಲಾನು ಅಡ್ವಾನ್ಸ್ಡ್ ಮೊಬೈಲ್ ಬೇಕು, ಅಡ್ವಾನ್ಸ್ ಸಾಧನ, ಟಿವಿ ನೋಡಿ ಅಡ್ವಾನ್ಸ್, ಎಲ್ಲ ಅಡ್ವಾನ್ಸ್. ಆದರೆ ಸ್ಟೇಜಲ್ಲಿ ಅಡ್ವಾನ್ಸ್ ಸ್ಟೇಜ್ ಬೇಡವಾ? ಎಲ್ಲ ಮುಡ್ಲಿಕ್ಕೆ ಹಿಡಿದು ಮತ್ತೆ ಹಳೇ ಫಾರ್ಮುಲಾದಲ್ಲಿ ಇದ್ದು ಬಿಡೋದು, ಹೆಂಗಾಗತ್ತೆ? ಅದಕ್ಕಾಗಿ ಸಾಧನೆಯಲ್ಲಿ, ಸೇವೆಯಲ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬನ್ನಿ ಅಂತ ಹೇಳ್ತಾರೆ. ಹಾಗಿದ್ರೆ ಏನದು?
ಸದಾಕಾಲ ಪರಮಧಾಮದಲ್ಲಿದ್ದು ಬಾಬನನ್ನ ಹಿಂದೆಗಡೆ ಇಟ್ಕೊಂಡು ಬಾಬನ ಶಕ್ತಿ ನಿಮ್ಮ ಮೂಲಕ 3 ಲೋಕಕ್ಕೆ 4 ಕಡೆಗೆ ಹೋಗ್ತಾ ಇದೆ. ಹೇಗೆ ನಿಮ್ಮ ಮನೆಯಲ್ಲಿ ಕತ್ತಲೆ ಇದ್ದಾಗ ಬಲ್ಬ್ ಹಾಕ್ತಿರಲ್ವಾ, ಬಲ್ಬ್ ಏನಾಗುತ್ತೆ, ತುಂಬಾ ಬಿಸಿ ಆಗತ್ತೆ ಮತ್ತು ಪ್ರಕಾಶವನ್ನ ಕೊಡತ್ತಲ್ವಾ. ಬಲ್ಬ್ ಆಫ್ ಆಗ್ಬಿಟ್ರೆ ಕತ್ಲೆ ಆಗತ್ತಲ್ವಾ. ಹಾಗೆ ನೀವು ಬಲ್ಬ್ ಆಗಿರುವಂತ ಕಾರಣದಿಂದ ಹೆಚ್ಚಿನ ಶಾಂತಿಯ ಅನುಭವ, ಶಕ್ತಿಯ ಅನುಭವ ನಿಮಗೆ ಆಗ್ಲೇಬೇಕು. ನಿಮಗೆ ಶಾಂತಿ ಶಕ್ತಿ ಅನುಭವ ಆಗಿಲ್ಲ ಅಂತಂದ್ರೆ, ಬಲ್ಬೆ ಬಿಸಿ ಆಗಿಲ್ಲ ಅಂತಂದ್ರೆ ಬೆಳಕಿನಿಂದ ಬರುತ್ತೆ. ಬಲ್ಬ್ ಬಿಸಿ ಆಗಿಲ್ಲ ಅಂತಂದ್ರೆ ಏನರ್ಥ, ಹೋಲ್ಡರ್ಗೆ ಹಾಕಿಲ್ಲ ಅಂತ ಅರ್ಥ. ಇನ್ನು ಕೆಲವೊಂದ್ಸಲ ಜೀರೋ ಕ್ಯಾಂಡಲ್ ಬಲ್ಬ್ ಆಗದೆ ಬಿಸಿ ಕಡಿಮೆ ಇರ್ತದೆ, ಹೆಲೋಜಿನ್ ಆಗದೆ ಮುಟ್ಟಿದ ಚರ್ಮ ಸುಟ್ಟೋಗ್ಬಿಡ್ತದೆ. ಅದಕ್ಕೆ ಪವರ್ಫುಲ್ ಬಲ್ಬ್ ಆಗಿ ಅಷ್ಟು ಶಾಂತಿ ಹೊರಗಡೆ ಹೋಗ್ಬೇಕು. ನಮಗೆ ಸಿಟ್ಟು ಹೊರಗಡೆ ಹೋಗ್ತದೆ, ಏನು ಮೈ ಪೂರ್ತಿ ಕಣ್ಣು ಮುಖ ಎಲ್ಲ ಕೆಂಪೆ ಎಪ್ಪಲ್ ಆಗ್ಬಿಡ್ತದೆ ಸಿಟ್ಟಿಂದ ಅಲ್ವಾ. ಅದೇ ಶಾಂತಿಯಿಂದ ಯಾಕೆ ಆಗೋದಿಲ್ಲ, ಆನಂದದಿಂದ ಯಾಕೆ ಆಗೋದಿಲ್ಲ, ಖುಷಿಯಿಂದ ಯಾಕೆ ಆಗೋದಿಲ್ಲ? ಯಾಕಂದ್ರೆ ಅಷ್ಟು ಶಕ್ತಿನ ಎಳ್ಕೊಳ್ಳೋದಿಲ್ಲವಲ್ಲ, ಅದಕ್ಕಾಗಿ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಶಕ್ತಿಯನ್ನ, ಶಾಂತಿಯನ್ನ ಪರಮಧಾಮದ ಪರಮಾತ್ಮನ ಪಕ್ಕದಲ್ಲಿ ಕೂತ್ಕೊಂಡು 3 ಲೋಕಕ್ಕೆ ಕೊಡುವಂತ ಅಡ್ವಾನ್ಸ್ ಸ್ಟೇಜ್ ಅನ್ನ, ಅಡ್ವಾನ್ಸ್ ಫಾರ್ಮುಲಾವನ್ನ ಸದಾ ನಿಮ್ಮದನ್ನಾಗಿ ಮಾಡ್ಕೊಳ್ಳಿ. ಈ ರೀತಿ 4 ಕಡೆಯ ವಿಶ್ವದ ಪೂರ್ವಜರು ಮತ್ತು ಪೂಜ್ಯ ಆತ್ಮರಿಗೆ, ಪೂರ್ವಜ ಶರೀರ ಅಂತ ಹೇಳಿಲ್ಲ ಬಾಬಾ, ಆತ್ಮ ಅಂತ ಹೇಳಿದ್ರು, ಆ ಸ್ಮೃತಿಯಲ್ಲಿ ನೀವಿರಿ. ಸದಾ ದಾತರಾಗಿ ಸರ್ವರ ಆಶೀರ್ವಾದವನ್ನ ತೆಗೆದುಕೊಳ್ಳುವಂಥವರು, ಸರ್ವರಿಗೆ ಆಶೀರ್ವಾದ ಕೊಡುವಂತ ಮಹಾದಾನಿ ಆತ್ಮನಿಗೆ, ಸದಾ ದೃಢತೆಯ ಮೂಲಕ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಮಾಡುವಂತ ವಿಶ್ವ ಪರಿವರ್ತಕ ಆತ್ಮನಿಗೆ, ಸದಾ ಲೈಟ್ ಹೌಸ್ ಆಗಿ ಎಲ್ಲ ಆತ್ಮಗಳಿಗೂ ಶಕ್ತಿಯನ್ನು ಕೊಡುವಂತಹ, ಪ್ರಕಾಶವನ್ನ ಕೊಡುವಂತಹ ಸಮೀಪ ಆತ್ಮನಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ಆಶೀರ್ವಾದ, ಹೃದಯದ ಆಶೀರ್ವಾದ ಮತ್ತು ನಮಸ್ತೆ ಅಂತ ಅಲ್ವಾ. ಇಂಥ ಕೆಲಸವನ್ನ ಮಾಡಿದ ಬಾಬಾನು ಕೂಡ ನಿಮ್ಗೇನು ಕೊಡ್ತಾರೆ, ಆಶೀರ್ವಾದವನ್ನ ಕೊಡ್ತಾರೆ. ಓಕೆ, ಅಚ್ಚಾ, ಓಂ ಶಾಂತಿ.